ಏನು ಇದು ವೈಲ್ಡರ್ನೆಸ್ ಲೆಸನ್ಸ್ 100 ವೈಲ್ಡರ್ನೆಸ್ ಲೆಸನ್ಸ್ ಅಂತ ನೀವೇನು ಅನ್ಕೊಂಡಿದ್ರೆ ಅದೇನು ಆ್ಯಕ್ಚುಲಿ? ಎನಿ ಸೊಲ್ಯೂಷನ್ ಯು ವಾಂಟ್ ಯು ಹ್ಯಾವ್ ಇಟ್ ಫ್ರಮ್ ನೇಚರ್. ನಾವು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಹೋಗಿ ಆ ಅರ್ಲಿ ಮಾರ್ನಿಂಗ್ ಒಂದು ಆ ಫ್ರೀಸಿಂಗ್ ವಾಟರ್ ಇರುತ್ತೆ, ಅಲ್ಲಿ ಹೋಗಿ ಮುಳುಗೋದು, ಅಲ್ಲಿಂದ ನೈಟ್ ಫಾರೆಸ್ಟ್ ಒಳಗಡೆ ಓಡಾಡೋದು, ಆಮೇಲೆ ಕಾಡು ಒಳಗಡೆ ಹೋಗಿ ಇಬ್ಬರು ಕೂತ್ಕೊಳ್ಳೋದು. 2040 ನಾನು ಏನು ಮಾಡ್ತೀನಿ, ಯಾವ ಥರ ಮನೆ ಕಟ್ತೀನಿ, ಯಾವ ಥರ ಇರ್ತೀನಿ, ದೇ ಆರ್ ನಾಟ್ ವರಿಡ್ ಆ್ಯಂಡ್ ದೇ ಆರ್ ನಾಟ್ ವರಿಡ್ ಅಬೌಟ್ ದೇರ್ ಪಾಸ್ಟ್. ಆ ಒಂದು ಮನುಷ್ಯ ಏನೇ ಒಂದು ಮಾಡಿದ್ರು ಅವನಿಗೋಸ್ಕರ ಮಾಡಲ್ಲ, ಅವನು ಒಳಗಡೆ ಬರೋ ಇಂಟಿಟ್ಯೂವ್ ಲೆವೆಲಿಂದ ಮಾಡಲ್ಲ. ಅವನೇನು ಮಾಡ್ತಾನೆ, ನನ್ನ ಮನೆಯಲ್ಲಿ ಯಾರೋ ಹೇಳಿದ್ರು, ನನ್ನ ಕಸಿನ್ ಯಾರೋ ಹೇಳಿದ್ರು, ಇಲ್ಲ ಇವ್ರು ಗೈಡ್ ಮಾಡಿದ್ರು, ಅವ್ರು ಗೈಡ್ ಮಾಡಿದ್ರು. ನಮ್ಮ ಲೈಫಲ್ಲಿ ದುಡ್ಡಿಲ್ಲದೆ ನಮಗೆ ಏನೂ ಮಾಡೋಕ್ಕಾಗಲ್ಲ ಅಂತೇಳೋ ಒಂದು ಲೈಫಿಗೆ ಬಂದು ಬಿದ್ದುಬಿಟ್ಟಿದ್ದೀವಿ. ಸೊ ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ, ನೇಚರ್ ಪ್ರೂನರ್ಸಿಗೆ ದೇ ಕ್ಯಾನ್ ಕಮ್ ಟು ದ ಕ್ಲಬ್, ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ಸ್, ಯು ಪ್ಲೇ ದ ಗೇಮ್ ಬೆಟರ್ ಔಟ್ಸೈಡ್. ನನ್ನ ಹತ್ರ ದುಡ್ಡಿಲ್ಲ, ನನ್ನ ಹತ್ರ 1 ಕೋಟಿ ಬಂದಮೇಲೆ ನಾನು ಚಾರಿಟಿ ಮಾಡ್ತೀನಿ, ಈ ಥರ ಎಲ್ಲ ಮಾಡೋ ಒಂದು ಮೈಂಡ್ ಸೆಟ್ ಇಟ್ಕೊಳ್ತಾರಲ್ಲ, ಅವರು ದೇ ಆರ್ ಬ್ಲಾಕಿಂಗ್ ಅ ವೆರಿ ಬಿಗ್ ಪವರ್ಫುಲ್ ಫ್ಲೋ. ನಮ್ಮ ಅಪ್ಪ ಅಮ್ಮ ನಮಗೆ ಯಾವುದೋ ಒಂದು ಟೈಮಲ್ಲಿ ಗಂಟು ಹಾಕಿರ್ತಾರೆ, ಬಟ್ ಆ ಗಂಟನ್ನ ಅವ್ರು ಮರ್ತು ಬಿಟ್ಟಿದ್ದಾರೆ. ಓಕೆ, ಆದರೆ ನಾವು ನಮ್ಮ ರೆಕ್ಕೆಗೆ ಇನ್ನೂ ಗಂಟಿದೆ ಅಂತ ಹೇಳ್ಕೊಂಡು ನಾವು ಅವ್ರನ್ನೇ ಬೈಕೊಂಡು ಕೂರ್ತಾ ಇದ್ದೀವಿ. ನನ್ನ ಕ್ವಶನ್ನು, ಇಫ್ ಅ ಪಿಜನ್ ಕ್ಯಾನ್ ಫ್ಲೈ ಸೋ ಹೈ, ವೈ ಹ್ಯೂಮನ್ಸ್ ಕ್ಯಾನಾಟ್? ಹಿಂದಿನಲ್ಲಿ ಭಾಳ ಬ್ಯೂಟಿಫುಲ್ ಮಾತಿದೆ. ಅಂದರೆ ನೀವು ಶಿದ್ದತ್ಸೆ ಅಂತಂದರೆ ನೀವು ನಿಜವಾಗ್ಲೂ ಮನಸ್ಸಿಂದ ಇಷ್ಟಪಟ್ಟು ಏನಾದರೂ ಮಾಡೋಕ್ಕೆ ಹೋದರೆ ಇಡೀ ಯೂನಿವರ್ಸ್ ನಿಮ್ಗೆ ಸಪೋರ್ಟ್ ಮಾಡುತ್ತೆ ಅನ್ನೋದು ಮಾತಿದೆ. ಅದು 100ಕ್ಕೆ 100 ಸತ್ಯ. ಸ್ನೇಹಿತರೆ ನಮಸ್ಕಾರ. ಗೌರಿಶಕ್ತಿ ಸ್ಟುಡಿಯೋದ ಈ ವಿಶೇಷ ಪಾಡ್ಕಾಸ್ಟ್ಗೆ ನಿಮಗೆಲ್ಲ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಭಜನ್ ಬೋಪಣ್ಣ ಅವರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಭಜನ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಭಜನ್ ಬೋಪಣ್ಣ ಒಬ್ಬ ನೇಚರ್ ಆಂಟ್ರಪ್ರನರ್, ನೇಚರ್ ಪ್ರನರ್ ಅಂತ ತಮ್ಮನ್ನು ತಾವು ಕರೀತಾರೆ. ಒಂದು ಟ್ರಾನ್ಸ್ಫಾರ್ಮೇಟಿವ್ ರಿಟ್ರೀಟ್ ಅನ್ನುವಂಥ ಒಂದು ರೆಸಾರ್ಟ್, ಎವರ್ಗ್ರೀನ್ ಕೌಂಟಿ ಅನ್ನೋ ರೆಸಾರ್ಟ್ ಇದೆ. ಸೊ ಬೇಸಿಕಲಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ನೇಚರ್ ಜೊತೆಗೆ ಅಲೈನ್ ಆಗಿ ಬಿಸ್ನೆಸ್ ಮಾಡೋದು ಹೇಗೆ, ಮತ್ತು ನಮ್ಮ ನೆಮ್ಮದಿಯನ್ನು, ಆರೋಗ್ಯವನ್ನು, ರಿಲೇಷನ್ಶಿಪ್ಪನ್ನು ಸ್ಯಾಕ್ರಿಫೈಸ್ ಮಾಡದೆ, ನೇಚರ್ಗೂ ಹಾರ್ಮ್ ಮಾಡದೆ ಬಿಸ್ನೆಸ್ ಮಾಡೋದು ಹೇಗೆ, ಮತ್ತು ನಮ್ಮ ಬದುಕನ್ನು ಸುಂದರವಾಗಿಸ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಬೇಸಿಕಲಿ ಮಾಡ್ತಾ ಇದ್ದಾರೆ. ಸೊ ಸಾಕಷ್ಟು ವಿಚಾರಗಳು ಮಾತಾಡಿದ್ದೀವಿ. ನಾನು ಒಂದು ನನ್ನ ಅನುಭವದ ಮೂಲಕ ಈ ಪ್ರಶ್ನೆನ ಶುರು ಮಾಡ್ತೀನಿ. ನಾವಿಲ್ಲಿ ವೈಲ್ಡರ್ನೆಸ್ ಲೆಸನ್ ಅಂತ ಒಂದು 100 ದಿನಗಳ ವೈಲ್ಡರ್ನೆಸ್ ಲೆಸನ್ಸ್ ಅಂತ ಒಂದು ಮಾಡಿದ್ದಾರೆ. ಅಂದರೆ 100 ದಿನ ಕಾಡಿನ ಮಧ್ಯೆ ಇದ್ದು ಪಾಠಗಳನ್ನ ಕಲಿಯೋದು. 100 ಪಾಠಗಳಂತ ಅಂದ್ಕೊಳ್ಳಿ. ಏನು ಪಾಠಗಳು ಅಂತ ನಾನು ಕೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಒಂದು ಪಾಯಿಂಟ್ ಹೇಳಬೇಕು ಭಜನ್. ನಾನು ಇತ್ತೀಚೆಗೆ ಬೆಂಗಳೂರಿಂದ ಮೈಸೂರಿಗೆ ನಾನು ಬಿಸ್ನೆಸ್ಸಲ್ಲಿ ಸುಮಾರು ಒಂದಷ್ಟು ಕೆಲಸಗಳು ಮಾಡ್ತಾಯಿದ್ದೀವಿ. ನಮ್ಮ ಡಿಜಿಟಲ್ ಮಾರ್ಕೆಟಿಂಗ್ PR ಏಜೆನ್ಸಿ, ಗೌರಿಶಕ್ತಿ ಸ್ಟುಡಿಯೋ, ಮಾಯ್ ಅಂತ ಎಂಟರ್ಟೈನ್ಮೆಂಟ್ ಚಾನಲ್, ಈಗ ಹೊಸದೊಂದು ಪೊಲಿಟಿಕಲ್ ಚಾನಲ್ ಮಾಡ್ತಾಯಿದ್ವಿ. ಹೀಗೆ ಸುಮಾರು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸ್ಟ್ರೆಸ್ಸು ಸ್ವಲ್ಪ ಆಗುತ್ತೆ. ಬಟ್ ನನ್ನ ಟೀಮ್ ಅದ್ಭುತವಾಗಿರೋದ್ರಿಂದ ನಂಗೆ ಅಷ್ಟೊಂದು ಸ್ಟ್ರೆಸ್ ಕೊಡಲ್ಲ ಅವರು. ಬಟ್ ನನಗೆ ಒಂದು ಎಲ್ಲಿಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಕೆಲವೊಂದು ಸಲ ಮಿಸ್ ಆಗುತ್ತೆ. ಏನು ನಮ್ಮ ಟಾರ್ಗೆಟ್ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಗೊತ್ತಾಗಲ್ಲ. ನಾನೊಂದು ಸಲ ಬೆಂಗಳೂರಿಂದ ಮೈಸೂರಿಗೆ ನಾನೊಬ್ಬನೇ ಡ್ರೈವ್ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನನಗೆ ಒಂದು ರೆವಲ್ಯೂಷನ್ ಆಯಿತು. ನನ್ನ ಟಾರ್ಗೆಟ್ ಏನು ಅಂತ ನಾನು ಫಿಕ್ಸ್ ಮಾಡಿಕೊಂಡೆ. ನನಗೆ ದಿಸ್ ಇಸ್ ವೇರ್ ಐ ಹ್ಯಾವ್ ಟು ಗೋ ಅಂತ. ಸೊ ನನಗದು ಒಬ್ಬನೇ ಇದ್ದು ಆ ಡ್ರೈವಿಂಗ್ ಮಾಡುವಾಗಲೇ ನನಗೆ ಅಂದರೆ ನೇಚರೇ ಅಂತ ಅಂದ್ಕೊಳ್ಳಿ, ನೀವು ಡ್ರೈವ್ ಮಾಡ್ತಾ ಹೋಗ್ತಿರ್ಬೇಕಾದ್ರೆ ಒಬ್ಬನೇ ಇದ್ದಾಗ ನಿಮಗೇನೋ ಒಂದು ಸೋಲ್ಫುಲ್ ಅದು. ಎಸ್, ಅದು ನಂಗೆ ಅರ್ಥ ಆಗಿ ಆಮೇಲೆ ನಾನು ಅದನ್ನು ಇಂಪ್ಲಿಮೆಂಟ್ ಮಾಡಿದೆ. ಮತ್ತು ಸ್ವಲ್ಪ ನನ್ನ ಬಿಸ್ನೆಸ್ ಇನ್ನೂ ಒಂದು ಹಂತಕ್ಕೆ ಚೆನ್ನಾಗಿ ಹೋಯಿತು. ಸೊ ಅದು ನನ್ನ ಪಾಠ. ಬಟ್ ಇದು ರ್ಯಾಂಡಮ್ ಪಾಠಗಳು. ಅಂದರೆ ಇದು ಬರ್ಬೋದು, ಬರದೇ ಇರ್ಬೋದು, ಒಂದು ಸಲ ಸಿಗ್ಬೋದು, ಸಿಗದೇ ಇರ್ಬೋದು, ನಿಮಗೆ ಸಿಗ್ಬೋದು, ನನಗೆ ಸಿಗದೇ ಇರ್ಬೋದು, ಈ ಥರದ್ದು ಏನಾದರೂ ಆಗ್ಬೋದು. ಆದರೆ ನೀವು ಮಾಡಿರುವಂಥ ಒಂದು ಸ್ಟ್ರಕ್ಚರ್ಡ್ ಪಾಠದಲ್ಲಿ ಇವೆಲ್ಲವೂ ಪ್ರಾಯಶಃ ಸಿಗುತ್ತೆ ಅಂತ ಅನ್ಕೋತೀನಿ ಅಲ್ವಾ? ಸೊ ಏನು ಇದು ವೈಲ್ಡರ್ನೆಸ್ ಲೆಸನ್ಸ್ 100 ವೈಲ್ಡರ್ನೆಸ್ ಲೆಸನ್ಸ್ ಅಂತ ನೀವೇನು ಅಂದ್ಕೊಂಡಿದ್ರೆ ಅದೇನು ಆ್ಯಕ್ಚುಲಿ? 100 ವೈಲ್ಡರ್ನೆಸ್ ಲೆಸನ್ಸ್ನ ಡಿಕೋಡ್ ಮಾಡ್ತೀನಿ. ಅದರೊಟ್ಟಿಗೆ ಈಗ ನೀವು ಒಂದು ಹೇಳಿದ್ರಿ ಅಲ್ಲ, ಇಟ್ಸ್ ಅ ವೆರಿ ಪವರ್ಫುಲ್ ಥಿಂಗ್. ನೀವು ಡ್ರೈವ್ ಮಾಡಬೇಕಾದ್ರೆ ನಿಮ್ಗೆ ಏನೋ ಒಂದು ಐಡಿಯಾಸ್ ಬಂತು, ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ನಿಮ್ಮ ಬಿಸ್ನೆಸ್ ಟೇಕ್ ಆಫ್ ಆಗಾಯಿತು ಅಂತ. ನಾನು ನಿಮ್ಮನ್ನ ಒಂದು ಕ್ವಶನ್ ಕೇಳ್ಬೋದಾ? ಈಗ ನಿಮ್ಮ ಮನೆಗೆ ಒಬ್ಬರು ಗೆಸ್ಟ್ ಬರ್ತಾರೆ. ಓಕೆ, ಆ ಗೆಸ್ಟ್ನ ನೀವು ಹಾನರ್ ಮಾಡಿದ್ರೆ, ಚೆನ್ನಾಗಿ ನೋಡಿಕೊಂಡ್ರೆ, ಆ ಗೆಸ್ಟು ಪುನಃ ಬರ್ತಾರಾ? ಆಫ್ಕೋರ್ಸ್ ಬರ್ತಾರೆ. ಆಫ್ಕೋರ್ಸ್ ಇನ್ನೂ ಜಾಸ್ತಿ ಬರ್ತಾನೆ ಇರ್ತಾರಾ? ದೇ ವಿಲ್ ಕೀಪ್ ಕಮಿಂಗ್ ಅಲ್ಲ, ಬಿಕಾಸ್ ಯು ಆರ್ ಟೇಕಿಂಗ್ ಕೇರ್ ಆಫ್ ದೆಮ್. ಸೊ ನೀವು ಆ ಗೆಸ್ಟ್ನ ಚೆನ್ನಾಗಿ ಟ್ರೀಟ್ ಮಾಡಿಲ್ಲ, ಹಾನರ್ ಮಾಡಿಲ್ಲ, ಇಗ್ನೋರ್ ಮಾಡಿದ್ರಿ ಅಂತ ಹೇಳಿದ್ರೆ ಆ ಗೆಸ್ಟ್ ಪುನಃ ಬರ್ತಾರಾ? ಬರಲ್ಲ. ಸೊ ದಿಸ್ ಇಸ್ ವಾಟ್ ಯು ಗೆಟ್ ವೆನ್ ಯು ಆರ್ ಡೂಯಿಂಗ್ ಇಟ್ ಅಲೋನ್. ಡ್ರೈವ್ ಮಾಡ್ತಾ ಇದ್ರೆ ಒಂದು ಐಡಿಯಾಸ್ ಬಂತು, ಈ ಐಡಿಯಾಸ್ನ ನೀವು ಆನರ್ ಮಾಡಿದ್ರಿ. ನೀವು ಅದೇ ಥರ ಇನ್ನೂ ಆ ಥರ ಜಾಸ್ತಿ ಡ್ರೈವ್ ಹೋಗ್ತಾ ಇದ್ರೆ, ಇನ್ನೂ ಜಾಸ್ತಿ ಆ ಥರ ಟೈಮ್ ಕೊಡ್ತಾ ಇದ್ರೆ, ಯಾರಿಗೂ ಬರೋದಿರೋ ಐಡಿಯಾಸ್ ನಿಮ್ಗೆ ಬರುತ್ತೆ. ಅದು ಇಂಟ್ಯೂಟಿವ್ ಲೆವೆಲಲ್ಲಿ ಬರುತ್ತೆ. ನಿಮ್ಮ ಒಳಗಡೆ ಒಂದು ಕೃಷ್ಣ ಇದೆ. ಸೊ ಸೂಪರ್ ಸೋಲ್ ಅಂತ ಹೇಳ್ತೀವಿ, ಆತ್ಮ. ದಟ್ ವಿಲ್ ಬಿ ಯುವರ್ ಗೈಡ್ ಒಳಗಡೆಯಿಂದ. ನಾವು ಏನು ಮಾಡ್ತೀವಿ, ನಮ್ಗೇನಾದರೂ ಕನ್ಫ್ಯೂಷನ್ ಬೇಕಾದ್ರೆ ನಮ್ಮ ಫ್ರೆಂಡ್ ಹತ್ರ ಹೋಗ್ತೀವಿ, ಐಡಿಯಾಸ್ ಹೇಳು ಅಂತ. ಅವ್ರಿಗೆ
ಕೆಲವು ಸತಿ ಅಲ್ಲ, ತುಂಬ ಸತಿ ಅವರಿಗೆ ಐಡಿಯಾಸ್ ಕೊಟ್ಟರು ಅದು ನಮ್ಗೆ ವರ್ಕೌಟ್ ಆಗಲ್ಲ. ಆಯಿತಾ, ಫ್ಯಾಮಿಲಿ ಹತ್ರ ಹೋಗ್ತೀವಿ, ಏಗೇನ್ ರಾಂಗ್ ಪ್ಲೇಸಸ್ಸು. ಸೊ ಆ ಒಳಗಡೆ ಇರುವ ಆ ಒಂದು ಅತಿಥಿ ಯಾವ ಥರ ನಾವು ಆನರ್ ಮಾಡ್ತೀವೋ ಆ ಪ್ರತಿಯೊಂದು ಐಡಿಯಾಸ್ನ ಕೂಡ ನಾವು ಆನರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಂದಲ್ಲ, ಎರಡಲ್ಲ, 10 ಅಲ್ಲ, 20 ಅಲ್ಲ, 50 ಐಡಿಯಾಸ್ ಇಟ್ ವಿಲ್ ಲೈಕ್ ರಿಪಲ್ ಎಫೆಕ್ಟಲ್ಲಿ ಬರ್ತಾ ಇರುತ್ತೆ. ಸೊ ನಿಮ್ಮ ಫುಡ್ಡಲ್ಲಿ, ನಿಮ್ಮ ಒಂದು ಥಾಟ್ ಪ್ರೊಸೆಸ್ಸಲ್ಲಿ ಇದನ್ನೆಲ್ಲ ಚೆನ್ನಾಗಿ ಸಿಂಕ್ ಮಾಡ್ಕೊಂಡು ಬಂದರೆ ಯು ವಿಲ್ ಬಿ ಅನ್ಸ್ಟಾಪೇಬಲ್. ಸೊ ದಟ್ ಈಸ್ ಹೌ ದ ಸಿವಿಲೈಸೇಷನ್ ವಾಸ್ ಬಿಲ್ಟ್. ಎಸ್ ನೋಡಿ, ನನಗೆ ಅಂದರೆ ನೀವು ಹೇಳಿದ್ದು, ನಾನು ಸ್ನಾನ ಮಾಡಬೇಕಾದ್ರೆ ನನಗೆ ತುಂಬ ಐಡಿಯಾಗಳು ಬರ್ತವೆ. ಯಾಕೆಂದರೆ ಒಬ್ಬನೇ ಇರ್ತೀನಿ, ಏನೋ ಒಂದು ಆ್ಯಕ್ಟಿವಿಟಿ ನಡೀತಾ ಇರುತ್ತೆ. ಅದು ಒಂದು ಮೊನ್ನೆ ನಾನು ನನ್ನ ಮಗನಿಗೆ ಹೇಳ್ತಾ ಇದ್ದೆ. ನಾನೇನು ಹೇಳಿದೆ ಅಂದರೆ ಅವನಿಗೆ, ನೋಡು, ನಿಂಗೆ ಏನಾದ್ರು ಸಮಸ್ಯೆ ಬಂದರೆ, ನಿನಗೇನು ಸಮಸ್ಯೆಗೆ ಒಂದು ಪರಿಹಾರ ಸಿಗಲಿಲ್ಲ ಅಂತಂದರೆ ನೀನು ಆ ಸಮಸ್ಯೆನ ನಿನ್ನ ಮನಸ್ಸಿಗೆ ಕೊಟ್ಬಿಡು. ಅಂದರೆ ನೀನು ಆ ಪ್ರಶ್ನೆ ನಿನ್ನ ಮನಸ್ಸಿಗೆ ಕೇಳು. ನೀನು ಬಿಟ್ಬಿಡು, ಯೋಚನೆ ಮಾಡೋಕ್ಕೆ ಹೋಗ್ಬೇಡ ಅದ್ರ ಬಗ್ಗೆ. ನೀನು ಸುಮ್ಮನೆ ಮಲ್ಕೋ. ರಾತ್ರಿ ನಿನ್ನ ಮನಸ್ಸು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗುತ್ತೆ ಮತ್ತು ನಿನಗೊಂದು ಪರಿಹಾರ ತಂದು ಬೆಳಗ್ಗೆ ಕೊಡುತ್ತೆ ಅಂತ ನಾನು ಹೇಳಿದೆ. ನನಗೆ ತುಂಬ ಸಲ ಈ ಥರ ಆಗಿದೆ. ನಾವು ಸಿನಿಮಾ ಮಾಡೋರ್ಗೂ ಕೂಡ ಸಿನಿಮಾ ಸ್ಕ್ರಿಪ್ಟ್ ಮಾಡ್ತಿರ್ತೀವಲ್ವಾ, ಎಲ್ಲೋ ಒಂದು ಕಡೆ ಸ್ಟಕ್ ಆಗ್ತೀವಿ. ಈಗೆಲ್ಲ ಸುಮಾರು ಕ್ರಿಯೇಟಿವ್ ಬ್ಲಾಕ್ ಆಗುತ್ತೆ. ಇದು ಏನು ಮಾಡ್ಬೇಕನ್ನೋ ಗೊತ್ತಾಗಲ್ಲ. ತುಂಬ ಚರ್ಚೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಆಮೇಲೆ ಅದು ಆಗದೇ ಇಲ್ಲ. ಅದು ಸ್ಟಾಪ್ ಮಾಡಿಬಿಡ್ತೀವಿ. ನಿಮ್ಮ ಕೆಲಸ ಮಾಡ್ಕೊಳ್ಳಿ ಅಂತ ಹೋಗ್ಬಿಡ್ತೀವಿ. ಯಾವುದೋ ಟೈಮಲ್ಲಿ ಎಲ್ಲೋ ಒಂದು ಕಡೆ ಪಟ್ ಅಂತ ಹೊಳೆಯುತ್ತೆ. ಆಮೇಲೆ ನೆಕ್ಸ್ಟ್ ಡೇ ಅದು ಯು ವಿಲ್ ಇಂಪ್ಲಿಮೆಂಟ್ ದಟ್, ಆ ಥರ. ಸೊ ಕಾನ್ಷಿಯಸ್ ಎಫರ್ಟ್ ಬೇಕಾಗಿಲ್ಲ ಆ್ಯಕ್ಚುಲಿ. ಯು ಹ್ಯಾವ್ ಟು ಲೆಟ್ ಇಟ್ ಹ್ಯಾಪನ್. ಎಸ್ ನಾವು ಮಾಡ್ತೀನಿ ಅಂತ ಹೋಗ್ತೀವಲ್ಲ, ಆಗಲ್ಲ. ವಿ ಶುಡ್ ಜಸ್ಟ್ ಅಲೋ ಇಟ್ ಟು ಹ್ಯಾಪನ್ ಥ್ರೂ ಅಸ್ ಅಷ್ಟೇ. ಸೊ ದಟ್ ಇಸ್ ಹೌ ಇಟ್ ಹ್ಯಾಸ್ ಟು ವರ್ಕ್. ಅಂದರೆ ಚಿಟ್ಟೆ ಬಂದು ನಿಮ್ಮ ಮೇಲೆ ಕೂತ್ಕೋಬೇಕಂದ್ರೆ ನೀವು ಸೈಲೆಂಟ್ ಆಗಿರ್ಬೇಕಲ್ವಾ, ಆ ಥರ. ಎಕ್ಸಾಕ್ಟ್ಲಿ. ನೀವು ಹಿಡಿಯೋಕೆ ಹೋದ್ರೆ ಹಾರ ಹೋಗುತ್ತೆ. ನೀವು ಸುಮ್ಮನೆ ಕೂತ್ಕೊಳ್ಳಿ, ನೇಚರ್ ಜೊತೆ ಒಂದಾಗಿ ನೀವು ಕೂತ್ಕೊಳ್ಳಿ, ತಾನೇ ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ. ಅಟ್ರಾಕ್ಟ್. ಎಸ್. ಸೊ ಈಗ 100 ಡೇಸ್ ವೈಲ್ಡರ್ನೆಸ್ ಅಂತ ಹೇಳಿ ನಾನು ಯಾಕೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ರೆ, ನನಗೆ ಏನಾದರೂ ಬಿಸ್ನೆಸ್ ಸೊಲ್ಯೂಷನ್ ಬೇಕು, ಐಡಿಯಾಸ್ ಬೇಕು. ಇಲ್ಲ, ಯಾಕೆ ಜನರು ಹೆಲ್ತಲ್ಲಿ ಸಫೋಕೇಟ್ ಆಗ್ತಾ ಇದ್ದಾರೆ, ಚಿಕ್ಕ ಏಜಸ್ಸಲ್ಲಿ 25, 30, 40 ಸಾಯ್ತಾ ಇದ್ದಾರೆ. ಇನ್ನೊಂದು ಕಡೆ ಕಾಯಿಲೆಗಳು ಸಿಕ್ಕಾಪಟ್ಟೆ ಬರ್ತಾ ಇದೆ. ಇನ್ನೊಂದು ಕಡೆ ಬಿಸ್ನೆಸ್ ಓನರ್ಸು ಕ್ರ್ಯಾಶ್ ಆಗ್ತಾ ಇದ್ದಾರೆ ಅಂತ. ಸೊ ಇದೆಲ್ಲ ನೋಡಿದ್ರೆ ಪೀಪಲ್ ಆರ್ ಫಾಲೋವಿಂಗ್ ದ ಮ್ಯಾನ್ ಮೇಡ್ ಲಾ, ಬಿಸ್ನೆಸ್ ಲಾ ಎಲ್ಲ ಫಾಲೋ ಮಾಡ್ತಾ ಇದ್ದಾರೆ. ಈ ನೇಚರ್ದು ಲಾ ಅರ್ಥ ಮಾಡ್ಕೊಳ್ಳೋಕ್ಕೆ ಅಂತೇಳಿ ನನಗೆ ಒಂದು ಇಂಟೆನ್ಷನ್ ಬಂತು. ನನಗೆ ಸೋರ್ಸಿಂದನೇ ಡೌನ್ಲೋಡ್ಸ್ ಬೇಕು. ಓಕೆ. ಯಾರು ಥರ್ಡ್ ಪಾರ್ಟಿ ಅವರ ಒಂದು ಪರ್ಸ್ಪೆಕ್ಟಿವ್, ಅವರ ಒಂದು ಆ ಇನ್ಫ್ಲುಯೆನ್ಸ್ಡ್ ಪರ್ಸ್ಪೆಕ್ಟಿವ್, ಅವರ ಒಂದು ಉದ್ದೇಶದಿಂದ ಬರುವಂಥದ್ದು, ಮೇ ಬಿ ಇಟ್ ಮೈಟ್ ಹೆಲ್ಪ್ ಮೀ ಆರ್ ಇಟ್ ಮೈಟ್ ನಾಟ್ ಹೆಲ್ಪ್. ಬಟ್ ಸೋರ್ಸಿಗೆ ಹೋಗೋಕ್ಕೆ ಏನೋ ಆಪ್ಷನ್ ಅಂತ ಹೇಳಿದಾಗ ದಟ್ ಈಸ್ ವೇರ್ ಐ ಸ್ಟಾರ್ಟೆಡ್ ದಿಸ್ 100 ಡೇಸ್ ವೈಲ್ಡರ್ನೆಸ್. ಸೊ ಇದರಿಂದ ಲೆಸನ್ಸ್ ಏನೇನು ಬ್ಯೂಟಿಫುಲ್ ಕಲಿತೆ ಅಂತ ಹೇಳಿದ್ರೆ, ಕೆಲವು ಲೆಸನ್ಸ್ ಫಾರ್ ಎಕ್ಸಾಂಪಲ್, ಈಗ ಅಂದರೆ 100 ವೈಲ್ಡರ್ನೆಸ್ ಲೆಸನ್ಸ್ ಅಂದ್ರೆ ಏನು ಮಾಡಿದ್ರಿ ನೀವು? ಫಸ್ಟ್ ಏನು ಮಾಡಿದೆ ಅಂತ ಹೇಳಿದ್ರೆ, ನಾನು ಮಗ ಮೊಬೈಲೆಲ್ಲ ಸೈಡಿಗಿಟ್ಟು ನಾವಿಬ್ಬರು ಬೇರ್ ಫುಟ್ಟಲ್ಲಿ ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಫಾರೆಸ್ಟ್ ಒಳಗಡೆ. ಸೊ ಫಾರೆಸ್ಟಲ್ಲಿ ವಾಕ್ ಮಾಡಿ ನಮ್ಮದೇ ಒಂದು ಮನೆ ಅಂತ ಕಟ್ಟಿದ್ವಿ. ಒಂದು ಬಿದಿರ್ದು ನಾವೇ ಒಂದು ಎಲ್ಲ ಬಿದಿರೆಲ್ಲ ಕಟ್ ಮಾಡಿ ಒಂದು ಹಟ್ಟು ಥರ ಮಾಡಿಕೊಂಡು ಅಲ್ಲೇ ನೆಲದಲ್ಲಿ ಮಲ್ಕೊಳ್ಳೋದು. ಅಲ್ಲಿ ಸಗಣಿ ಎಲ್ಲ ಸಾರಿಸಿ ಒಂದು ಲ್ಯಾಂಟನ್ ಹಚ್ಕೊಂಡು ಅಲ್ಲಿ ಮಲ್ಕೊಳ್ಳೋದು. ನಾವೇ ನಮ್ಮ ಫುಡ್ನ ಕುಕ್ ಮಾಡ್ಕೊಳ್ಳೋದು. ನಾವು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಹೋಗಿ ಒಂದು ಆ ಫ್ರೀಸಿಂಗ್ ವಾಟರ್ ಇರುತ್ತೆ, ಅಲ್ಲಿ ಹೋಗಿ ಮುಳುಗೋದು. ಅಲ್ಲಿಂದ ನೈಟು ಫಾರೆಸ್ಟ್ ಒಳಗಡೆ ಓಡಾಡೋದು. ಆಮೇಲೆ ಕಾಡು ಒಳಗಡೆ ಹೋಗಿ ಇಬ್ಬರು ಕೂತ್ಕೊಳ್ಳೋದು. ಸೊ ಈ ಥರ ಒಂದು ಎಕ್ಸ್ಪೀರಿಯನ್ಸು. ಅಲ್ಲಿ ಏನು ಮಾಡಿದ್ವಿ, ಪ್ರತಿ ಒಂದು ವಿಚಾರದಲ್ಲೂ ನೋಟ್ಸ್ ಬರ್ಕೊಂಡು ಬಂದೆ. ಏನೇನು ಲೆಸನ್ಸ್ ಕಲಿತಾ ಇದ್ದೀನಿ. ಸೊ ದಟ್ ಈಸ್ ವೈಲ್ಡರ್ನೆಸ್ ಲೆಸನ್ಸ್, ಬ್ಯೂಟಿಫುಲ್ ಲೆಸನ್ಸು. ಈಗ ಆ್ಯಕ್ಚುಲಿ ಈ ನೇಚರ್ಪ್ರೆನ್ಯೂರ್ಸ್ ಕ್ಲಬ್ ಅವ್ರು ಬರ್ತಾರಲ್ಲ, ದೇ ವಿಲ್ ಬಿಕಮ್ ಅ ವೆರಿ ಡಿಸ್ರಪ್ಟಿವ್ ಥಿಂಕರ್ಸು. ಅವರಿಗೆ ನಾವು ಸುಮ್ಮನೆ ಅವ್ರನ್ನ ಈಸಿಯಾಗಿ ತಗೊಳ್ಳೋಕ್ಕಾಗಲ್ಲ. ದೇ ಆರ್ ವೆರಿ ಪವರ್ಫುಲ್. ಈಗ ನಮ್ಮ ಕಮ್ಯುನಿಟಿಲಿ ಆಲ್ರೆಡಿ ಅವರಿಗೆ ಅದು ಫೀಲ್ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ, ಈಗ ಲೆಸನ್ಸ್ನ ಹಿಂಗೆ ಕನೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ಒಂದು ಅಷ್ಟು ಪಕ್ಷಿಗಳು ಹಾರ್ತಾ ಇದೆ ಆಕಾಶದಲ್ಲಿ. ಸೊ ಮರ್ಮರೇಷನ್ ಅಂತ ಹೇಳ್ತೀವಿ. ಈಗ ಒಂದು ಪಕ್ಷಿಗಳು ಹಿಂಗೆ ಹಾರ್ತಾ ಇದೆ. ಯಾವತ್ತಾದರೂ ಒಂದು ಪಕ್ಷಿ ಕೆಳಗಡೆ ಬಿದ್ದಿರೋದು ಇನ್ನೊಂದು ಪಕ್ಷಿಗೆ ತಾಗಿದ್ದು ಹಿಸ್ಟ್ರಿ ಇದೆಯಾ? ಇಲ್ಲ. ವೈ? ನೋ. ವಾಟ್ ಈಸ್ ದ ರೀಸನ್ ಅಂತ. ಸೊ ದಟ್ ಈಸ್ ವೇರ್ ದ ಲೆಸನ್ಸ್. ಸೊ ನಾನೇನು ಕಲ್ತೆ ಅಂತ ಹೇಳಿದ್ರೆ, ಆ ಪಕ್ಷಿ ಒಂದು ಯೂನಿವರ್ಸ್ ಗೈಡ್ ಮಾಡಿದೆ ಅವರಿಗೆ ಹಾರಕ್ಕೆ. ದೇ ಆರ್ ಆಲ್ ಜಂಪ್ ಲೈಕ್ ಥೌಸಂಡ್ಸ್ ಆಫ್ ಬರ್ಡ್ಸ್ ಕೂಡ ಹಾರುತ್ತೆ. ನೋಡಿ ಇನ್ನೊಂದು ಹೇಳಬೇಕಾದ್ರೆ, ನಾವು ಕೆಲವೊಂದ್ಸಲ ಏರ್ ಶೋ ನೋಡಬೇಕಾದ್ರೆ ಒಂದು ಫ್ಲೈಟ್ ಅಂದರೆ ಒಂದು ಏರ್ಕ್ರಾಫ್ಟ್ ಇನ್ನೊಂದು ಡಿಕ್ಕಿಯಾಗಿ ಬಿದ್ದಿರೋದು ನೋಡಿದ್ದೀವಿ. ಎಕ್ಸಾಕ್ಟ್ಲಿ. ಬೆಂಕಿ ಹತ್ತಿರೋದು ನೋಡಿ, ಸತ್ತಿರೋದು ನೋಡಿದ್ದೀವಿ. ಆದರೆ ಪಕ್ಷಿಗಳು ಡಿಕ್ಕಿಯಾಗಿರೋದು ಯಾವಾಗ ನೋಡಿಲ್ಲಲ್ಲ. ಯಾಕೆ ಅಂತ ಹೇಳಲ್ಲ. ಸೊ ದಿಸ್ ಇಸ್ ವೆರಿ ವೆರಿ ಡೀಪ್. ನನ್ನ ಪರ್ಸ್ಪೆಕ್ಟಿವಿಂದ, ನೇಚರು ಸೋರ್ಸಿಂದ ನೋಡೋದಾದರೆ, ಈ ಪಕ್ಷಿಗಳು ಹಾರ್ತಾ ಇರಬೇಕಾದ್ರೆ ದೇ ಆರ್ ನಾಟ್ ಇನ್ ದ ಫ್ಯೂಚರ್. 2040 ನಾನು ಏನು ಮಾಡ್ತೀನಿ, ಯಾವ ಥರ ಮನೆ ಕಟ್ತೀನಿ, ಯಾವ ಥರ ಇರ್ತೀನಿ, ದೇ ಆರ್ ನಾಟ್ ವರಿಡ್.
ಆ್ಯಂಡ್ ದೇ ಆರ್ ನಾಟ್ ವರಿಡ್ ಅಬೌಟ್ ದೇರ್ ಪಾಸ್ಟ್. ನಾನು ಯಾವ ಮೊಟ್ಟೆಯಿಂದ ಬಂದೆ, ನಾನು ಯಾವ ಗೂಡಲ್ಲಿ, ದೇ ಆರ್ ಲಿವಿಂಗ್ ಇನ್ ದ ಪ್ರೆಸೆಂಟ್. ಎಸ್ 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 ಸೊ ನಾವು ಮನುಷ್ಯರು ಇದೇ ಮಾಡ್ತಾ ಇಲ್ಲ. ಕರೆಕ್ಟ್ ಕರೆಕ್ಟ್. ಸಚ್ ಅ ಬ್ಯೂಟಿಫುಲ್ ಲೆಸನ್ ಅಲ್ಲ. ಸೊ ಪ್ರೆಸೆಂಟಲ್ಲಿ ಆರಾಮಾಗಿ ಅರ್ಥ ಆಗಲ್ಲ. ಇವ್ರು ಹಿಂಗೆ ಹೋದರೆ ಯೂನಿವರ್ಸ್ ಆಟೋಮೆಟಿಕ್ ಇನ್ನೊಂದು ಪಕ್ಷಿಗೆ ಗೈಡ್ ಮಾಡ್ತಾ ಇದೆ, ನೀನು ಸ್ವಲ್ಪ ಆ ಕಡೆ ತೆಕೋ ಅಂತ. ದಟ್ಸ್ ವೈ ಈವನ್ ಒಂದು ಜಿಂಕೆಗಳು ಓಡಿದ್ರು ಇಟ್ ಈಸ್ ಲೈಕ್ ಗಾಡ್ಸ್ ಕ್ರಿಯೇಷನ್, ನೇಚರ್ ಕ್ರಿಯೇಷನ್. ನಾವು ಮನುಷ್ಯರು ಹಂಗೆ ಬದುಕಬಹುದಲ್ಲ? ವೈ ವಿ ಆರ್ ಇಟಿಂಗ್ ಈಚ್ ಅದರ್? ಬಿಕಾಸ್ ವಿ ಆರ್ ನಾಟ್ ಲಿವಿಂಗ್ ಇನ್ ದ ಪ್ರೆಸೆಂಟ್. ವಿ ಆರ್ ಐದರ್ ಇನ್ 2050 ಆರ್ ಬಿಹೈಂಡ್. ತುಂಬ ನಮ್ಮದು ಹಳೆ, ಅಯ್ಯೋ ನನ್ನ ಬಡವನಾಗಿ ಹುಟ್ಬಿಟ್ಟೆ, ನಮ್ಮಪ್ಪ ಹಂಗೆ. ಈ ಪಾಸ್ಟಲ್ಲಿ ನಾನು ಐ ಆಲ್ವೇಸ್ ಟೇಕ್ ಮೈ ಪಾಸ್ಟ್ ಸ್ಟೋರೀಸ್ ಫಾರ್ ಇನ್ಸ್ಪಿರೇಷನ್, ಬಟ್ ಐ ಡೋಂಟ್ ಬ್ಲೇಮ್ ಮೈ ಡ್ಯಾಡ್, ಬಿಕಾಸ್ ನಮ್ಮ ತಂದೆ ಕೊಟ್ಟಿರೋ ಲೈಫ್ ಇಸ್ ಬ್ಯೂಟಿಫುಲ್. ಬಿಕಾಸ್ ಅವರೇನಾದರೂ ಸಕ್ಸಸ್ಫುಲ್ ಆಗಿದ್ದಿದ್ರೆ ಮೇ ಬಿ ಐ ವುಡ್ ಹ್ಯಾವ್ ಟೇಕನ್ ಅ ಡಿಫ್ರೆಂಟ್ ಪಾತ್. ಸೊ ಆಲ್ ದೀಸ್ ಥಿಂಗ್ಸ್. ಸೊ ಈ ಥರ ಬೇರೆ ಬೇರೆ ಲೆಸನ್ಸ್ನ ಡಿಕೋಡ್ ಮಾಡ್ಕೊಂಡು ಬರ್ತೀನಿ. ಆ್ಯಂಡ್ ಕೆಲವು ವಿಷಯದಲ್ಲಿ ಈಗ ಅನಿಬಿ ಕಟ್ಟಿರೋ ಆ ಒಂದು ಚಿಕ್ಕ ಚಿಕ್ಕ ವಿಷಯ, ದಟ್ ಈಸ್ ಇನ್ ಅವರ್ ಕಾರಲ್ಲಿ ಸ್ಪೀಕರ್ಸು, ಸೇಮ್ ಡಿಸೈನ್ಸು. ಸೊ ನಮಗೆ ನೇಚರಿಂದ ಪ್ರತಿ ಒಂದು ವಿಷಯಕ್ಕೂ ಎನಿ ಸೊಲ್ಯೂಷನ್ ಯು ವಾಂಟ್, ಯು ಹ್ಯಾವ್ ಇಟ್ ಫ್ರಮ್ ನೇಚರ್. ಹೋಗ್ಬಿಟ್ಟು ಸುಮ್ಮನೆ ಕೂತ್ಕೋಬೇಕು. ಒಂದು ಇರುವೆ ಹತ್ತಿದ್ರು ಇಟ್ ಈಸ್ ಅ ಸೊಲ್ಯೂಷನ್, ಹೌ ಇಟ್ ಕಮ್ಯುನಿಕೇಟ್ಸ್ ಅಂತ. ಮೇ ಬಿ ಇನ್ನೊಂದು ಲೆಸನ್, ಈಗ ಒಂದು ಸ್ಪೈಡರ್ ವೆಬ್ ಹೆಂಗೆ ಕಟ್ಟುತ್ತೆ? ಅದು ತನ್ನ ಇದರಿಂದ ಸ್ಟಿಕ್ಕಿ ನಾನ್ ಸ್ಟಿಕ್ಕಿ ಅಂತ ಕಟ್ಟುತ್ತಲ್ವಾ? ಓಕೆ. ಯಾಕಂದ್ರೆ ಅದು ಚಿಕ್ಕದೇ ಅಲ್ವಾ, ಅದೇ ಅದ್ರ ಗೂಡಲ್ಲಿ ಸಿಕ್ಕಾಕೋಬೋದಲ್ಲ. ಸೊ ಅದೇನು ಮಾಡುತ್ತೆ, ಸೆಂಟ್ರಲ್ ಇದ್ಕೊಂಡು ನೀಟಾಗಿ ಇದು ಮಾಡ್ಕೊಂಡು, ಅದಕ್ಕೆ ಏನಾದರೂ ಕೋಚಿಂಗು, ಸರ್ಟಿಫಿಕೇಟು ಇಲ್ಲ ಈ ಥರ ಟ್ರೈನಿಂಗ್ ಪ್ರೋಗ್ರಾಮ್ಸು ಏನೂ ಇಲ್ಲ. ಅದ್ರ ಓನ್ ತಲೆಯಲ್ಲಿ ಅದು ಏನು ಮಾಡುತ್ತೆ, ಅದ್ರದ್ದೊಂದು ವೆಬ್ ಕಟ್ಟುತ್ತೆ. ಸೊ ವೆಬ್ ಕಟ್ಟಿ ಅದ್ರದ್ದು ಅಲರ್ಟ್ನೆಸ್ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಎಲ್ಲಾದ್ರೂ ಒಂದು ಸಿಕ್ಕು ಹಾಕೊಂಡ್ರೆ ಅದು ನೀಟಾಗಿ ಹೋಗಿ ಅದ್ರದ್ದು ಟ್ರ್ಯಾಪ್ ಏನು ಸಿಕ್ಕಾಕೊಂಡಿದೆ ಅದನ್ನ ತೆಗೊಂಡು ಬಂದು ಅದನ್ನ ತಿನ್ನುತ್ತೆ. ಸೊ ದಿಸ್ ಇಸ್ ಹೌ ದ ಸ್ಪೈಡರ್ ವೆಬ್ಸು. ಅದೇ ಮನುಷ್ಯರನ್ನ ನಾವು ಕಂಪೇರ್ ಮಾಡಿದ್ರೆ, ಆ ಒಂದು ಮನುಷ್ಯ ಏನೇ ಒಂದು ಮಾಡಿದ್ರು ಅವನಿಗೋಸ್ಕರ ಮಾಡಲ್ಲ, ಅವನ ಒಳಗಡೆ ಬರೋ ಇಂಟಿಟ್ಯೂವ್ ಲೆವೆಲಿಂದ ಮಾಡಲ್ಲ. ಅವನೇನು ಮಾಡ್ತಾನೆ, ನನ್ನ ಮನೆಯಲ್ಲಿ ಯಾರೋ ಹೇಳಿದ್ರು, ನನ್ನ ಕಸಿನ್ ಯಾರೋ ಹೇಳಿದ್ರು, ಇಲ್ಲ ಇವ್ರು ಗೈಡ್ ಮಾಡಿದ್ರು, ಅವ್ರು ಗೈಡ್ ಮಾಡಿದ್ರು, ಇವ್ರನ್ನ ಇಂಪ್ರೆಸ್ ಮಾಡೋಕ್ಕೆ ಕಾರು, ಇಲ್ಲ ಇನ್ನೊಬ್ರು ಏನೋ ಹೇಳಿದ್ರು ಕ್ರೆಡಿಟ್ ಕಾರ್ಡು, ಹಾಗೆ ಹೀಗೆ ಅಂತದೆಲ್ಲ ತಗೊಂಡು ಫೈನಲಾಗಿ ಮನುಷ್ಯರು ಅವ್ರದ್ದು ವೆಬ್ ಕಟ್ತಾ ಇಲ್ಲ, ದೇ ಆರ್ ಬಿಲ್ಡಿಂಗ್ ಅ ಟ್ರ್ಯಾಪ್. ಓಕೆ. ಅವ್ರ ಟ್ರ್ಯಾಪಲ್ಲಿ ಅವರೇ ಸಿಗಾಕೊಳ್ಳೋದು. ಓಕೆ. ಆಮೇಲೆ ಪರದಾಡೋದು, ಹೆಂಗೆ ಹೊರಗಡೆ ಬರಬೇಕು ಗೊತ್ತಿಲ್ಲ. ಅದಕ್ಕೆ ಈಗ ನಮಗೆ ನಮ್ಮಂಥ ಕೋಚಸ್ಸಿಗೆ ಆಪರ್ಚುನಿಟೀಸ್ ಜಾಸ್ತಿ ಇದೆ. ಬಿಕಾಸ್ ಮೋಸ್ಟ್ ಆಫ್ ದೆಮ್, ನನ್ನ ಒಂದು ಕೋರ್ಸದ ಹೆಸರೇ ಟ್ರ್ಯಾಪ್ ಟು ಟ್ರ್ಯಾಕ್ ಅಂತ. ಟ್ರ್ಯಾಪ್ ಟು ಟ್ರ್ಯಾಕ್. ಓಕೆ. ಟ್ರ್ಯಾಪಿಂದ ಟ್ರ್ಯಾಕಿಗೆ ತಗೊಂಡು ಬರೋದೇ ನನ್ನ ಕೋರ್ಸ್ದು ಉದ್ದೇಶ. ಓಕೆ. ಸೊ ದಿಸ್ ಇಸ್ ವೇರ್ ಪೀಪಲ್ ಆರ್ ಸಫೋಕೇಟಿಂಗ್, ಓನ್ ಡಿಸಿಷನಲ್ಲಿ ಹೋಗಲ್ಲ. ಬಟ್ ಈ ಸ್ಪೈಡರಿಗೆ ಎಲ್ಲಿಂದ ಬಂತು ಅಂತ, ಅದು ಬಂದಿರೋದು ಸೋರ್ಸಿಂದ. ಮನುಷ್ಯರಿಗೆ ಯಾಕೆ ನಾವು ಈ ಆಪರ್ಚುನಿಟೀಸ್ ಕೊಡ್ತಾ ಇಲ್ಲ? ಸೊ ಈ ಥರ ಲೆಸನ್ಸು. ಆ್ಯಂಡ್ ದೇರ್ ಆರ್ ಮೋರ್ ದೆನ್ 100 ಲೆಸನ್ಸ್ ವಾಟ್ ಐ ಹ್ಯಾವ್ ಲರ್ನ್ಡ್, ಐ ಹ್ಯಾವ್ ಡಿಕೋಡೆಡ್, ಆ್ಯಂಡ್ ಅದ್ರ ಬಗ್ಗೆ ಬುಕ್ಸ್ ಬರೆದಿದ್ದೀನಿ. ಹೌದಾ? ಐ ಹ್ಯಾವ್ ಲಾಟ್ ಆಫ್ ಫೋಟೋಸ್ ಆನ್ ದ್ಯಾಟ್. ಅದನ್ನ ಈಗ ಸದ್ಯದಲ್ಲಿ ಲಾಂಚ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಟ್ಸ್ ಮೋರ್ ಲೈಕ್, ವೆರಿ ಸಿಂಪಲ್ ಸರ್. ತುಂಬ ಡಿಟೇಲಾಗಿ ಹೋಗಬೇಕು ಅಂತ ಹೇಳಿದ್ರೆ, ನೇಚರು ಯಾವುದೇ ಒಂದು ಮಾವಿನ ಮರ ನಮ್ಮನ್ನ ದುಡ್ಡು ಕೇಳಲ್ಲ, ನೀನು ನನಗೆ ದುಡ್ಡು ಕೊಡು ಅಂತ. ನೀರು ದುಡ್ಡು ಕೇಳಲ್ಲ, ಸೊ ಲ್ಯಾಂಡು ದುಡ್ಡು ಕೇಳಲ್ಲ. ಎವ್ರಿಥಿಂಗ್ ಇಸ್ ಕ್ರಿಯೇಟೆಡ್ ಬೈ ನೇಚರ್ ಫಾರ್ ಫ್ರೀ. ಬಟ್ ವಿ ಹ್ಯೂಮನ್ಸ್ ಹ್ಯಾವ್ ಪುಟ್ ಅ ಕಾಸ್ಟ್ ಫಾರ್ ದಟ್ ಟ್ಯಾಗ್ ಲೈನು. ಬಟ್ ಅದು ಯಾವ ರೇಂಜಿಗೆ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ, ನಮ್ಮ ಲೈಫಲ್ಲಿ ದುಡ್ಡಿಲ್ಲದೆ ನಮ್ಗೆ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳೋ ಒಂದು ಲೈಫಿಗೆ ಬಂದು ಬಿದ್ದುಬಿಟ್ಟಿದ್ದೀವಿ. ಸೊ ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ, ನೇಚರ್ ಪ್ರೂನರ್ಸಿಗೆ ದೇ ಕ್ಯಾನ್ ಕಮ್ ಟು ದ ಕ್ಲಬ್, ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ಸ್, ಯು ಪ್ಲೇ ದ ಗೇಮ್ ಬೆಟರ್ ಔಟ್ಸೈಡ್. ಈಗ ನಾವು ಆಡ್ತಾ ಇರೋದೇನು, ಯಾರೋ ಒಬ್ರು ಕಾರ್ ತೆಗೆದ್ರು ನಾನು ಅದಕ್ಕಿಂತ ಚೆನ್ನಾಗಿರೋ ತೆಗಿಬೇಕು, ಯಾರೊಬ್ರು ಮನೆ ಕಟ್ಟಿದ್ರು ಅದಕ್ಕಿಂತ. ಈ ರೇಸಿಗೆ ಕೊನೆಯೇ ಇಲ್ಲ. ಸೊ ಇಟ್ ಈಸ್ ಆನ್ ಗೋಯಿಂಗ್. ಸೊ ನೇಚರ್ ಪ್ರೂನರ್ಸ್ ಕ್ಲಬ್ಬಿಗೆ ಬಂದರೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ಹೌ ಐ ಹ್ಯಾವ್ ಟು ಪ್ಲೇ ದ ಗೇಮ್ ಬೆಟರ್. ನಿಮ್ಮ ಇನ್ಕಮಿಂಗ್ ಔಟ್ ಗೋಯಿಂಗ್ ಎಲ್ಲನ ಒಂದು ಕಂಟ್ರೋಲ್ ಮಾಡಿಕೊಂಡು ಯು ಕ್ಯಾನ್ ಲೀಡ್ ಅ ವೆರಿ ಕ್ವಾಲಿಟಿ ಪೀಸ್ಫುಲ್ ಲೈಫು. ಇಲ್ಲಿ ನಾನು ಹೈಯೆಸ್ಟ್ ವೆಲ್ತ್ ಬಿಲ್ಡ್ ಮಾಡೋಕ್ಕೆ ಹೇಳ್ಕೊಡೋದು. ಐ ಆಮ್ ನಾಟ್ ಸೇಯಿಂಗ್ ಟು ಕಾಂಪ್ರಮೈಸು. ಮಾಂಕ್ ಲೈಫಿಗೆ ಬನ್ನಿ ಅಂತ ಯಾರಿಗೂ ಹೇಳಲ್ಲ, ಬಿಕಾಸ್ ಐ ಡೋಂಟ್ ಎನಿ ಮಾಂಕ್ಸ್ ವಿತ್ ಮೀ. ಇವನ್ ನನಗೂ ಮಾಂಕ್ ಆಗೋಕ್ಕೆ ಇಷ್ಟ ಇಲ್ಲ. ಐ ವಾಂಟ್ ಟು ಸೇ ಲೆಟ್ಸ್ ಬಿಲ್ಡ್ ವೆಲ್ತ್ ಇನ್ ಅ ವೆರಿ ಮೀನಿಂಗ್ಫುಲ್ ವೇ. ಸೊ ದಟ್ ಈಸ್ ವಾಟ್ ಐ ಆಮ್ ಲರ್ನಿಂಗ್ ಫ್ರಮ್ ವೈಲ್ಡರ್ನೆಸ್. ಸೊ ವೈಲ್ಡರ್ನೆಸ್ ಲೆಸನ್ ಬಗ್ಗೆ ಭಜನ್ ಅವ್ರು ಹೇಳ್ತಾ ಇದ್ರು, 100 ಲೆಸನ್ಸ್ ಫ್ರಮ್ ವೈಲ್ಡರ್ನೆಸ್, ಅಂದರೆ ಕಾಡಿನಿಂದ ಕಲಿಯುವಂಥ ಪಾಠಗಳು, ಮತ್ತು ಅದ್ರ ಬಗ್ಗೆ ಪುಸ್ತಕ ಕೂಡ ಬರೀತೀರಿ ಅಂತ ಹೇಳಿದ್ರಿ. ಈಗ ನನಗೆ ಒಂದು ಪಾಠವನ್ನು ನೀವು ಹೇಳಿ, ಅಂದರೆ ಕ್ಲಾಸ್ ರೂಮ್ ಯಾವುದೇ ಕಾರಣಕ್ಕೂ ಕಲಿಸದ ಒಂದು ಪಾಠ ಯಾವುದು ನೇಚರಿಂದ ನೀವು ಕಲ್ತಿರುವಂಥದ್ದು? ಬ್ಯಾಲೆನ್ಸಿಂಗ್ ಲೈಫ್. ನಮಗೆ ಸ್ಕೂಲಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಹೆಲ್ತ್ ಬಗ್ಗೆ ಹೇಳ್ಕೊಟ್ಟಿಲ್ಲ. ಅದಕ್ಕೆ ಇವಾಗ ಹೆಲ್ತ್ ಕೋಚಸ್ ಜಾಸ್ತಿ ಇದ್ದಾರೆ ಎಲ್ಲದಕ್ಕೂ. ವೆಲ್ತ್ ಬಗ್ಗೆ ಹೇಳ್ಕೊಟ್ಟಿಲ್ಲ. ಯಾವ ಥರ ಒಬ್ಬರಿಗೆ ಕೆಲಸ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ, ಬಟ್ ನೀನೇ ವೆಲ್ತ್ ಕ್ರಿಯೇಟ್ ಮಾಡಿ ಇಷ್ಟು ಜನರಿಗೆ ಕೆಲಸ ಕೊಡೋ ರೇಂಜಿಗೆ ಬೆಳಿ ಅಂತ ಹೇಳ್ಕೊಟ್ಟಿಲ್ಲ ಸ್ಕೂಲಲ್ಲಿ. ದಟ್ ಈಸ್ ವೇರ್ ಇಟ್ ಈಸ್ ಸಫೋಕೇಟಿಂಗ್. ಐ ಆಮ್ ಟೆಲಿಂಗ್ ಅಬೌಟ್ ದ ರೆಗ್ಯುಲರ್ ಎಜುಕೇಷನ್ ಸಿಸ್ಟಮ್. ಆಮೇಲೆ ರಿಲೇಷನ್ಶಿಪ್ನ ಯಾವ ಥರ ಹ್ಯಾಂಡಲ್ ಮಾಡಬೇಕು ಅಂತ ಹೇಳ್ಕೊಟ್ಟಿಲ್ಲ. ಸೊ ದೇರ್ ಆಲ್ಸೋ ಇಟ್ ಈಸ್ ಲಾಟ್ ಆಫ್ ಸಫೋಕೇಷನ್. ಲಾಟ್ ಆಫ್ ಪೀಪಲ್ ಈಗ ಡೈವರ್ಸು, ಅದು ಇದು ಬೇಡದಿರೋ ಕೇಸಸ್ ಎಲ್ಲ ಯಾಕೆ ಆಗ್ತಾಯಿದೆ ಅಂತ ಹೇಳಿದ್ರೆ, ಪೀಪಲ್ ಆರ್ ಸಫೋಕೇಟಿಂಗ್ ಬಿಕಾಸ್ ಅದ್ರ ಬಗ್ಗೆ ಅವ್ರು ಕಲ್ತಿಲ್ಲ. ರಿಯಲ್ ಲೈಫಲ್ಲಿ ಅವರು ಓನ್ ಕಲ್ತ್ಕೋಬೇಕು.
ಅದೇ ಥರ ಬಿಸ್ನೆಸ್ ಆಗಿರ್ಬೋದು. ಕೆರಿಯರ್ ಮಾತ್ರ ತುಂಬ ಜನರಿಗೆ ಒಂದು ಕ್ಲಾರಿಟಿ ಇದೆ. ಆ ಕೆರಿಯರಲ್ಲಿ ಇನಿಷಿಯಲ್ ಫೇಸ್ ಚೆನ್ನಾಗಿರುತ್ತೆ, ಆಮೇಲೆ ಪುನಃ ಅದರಲ್ಲೂ ದೇ ವಿಲ್ ಗೋ ಥ್ರೂ ಆಲ್ ದ ಟ್ರ್ಯಾಪ್ಸು. ಸ್ಪಿರಿಚುಯಾಲಿಟಿ ಬಗ್ಗೆ ಹೇಳ್ಕೊಟ್ಟಿಲ್ಲ. ಸ್ಪಿರಿಚುಯಾಲಿಟಿ ಬೇರೆ, ರಿಲಿಜನ್ ಬೇರೆ. ಸೊ ಜನರು ಏನು ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ಸ್ಪಿರಿಚುಯಾಲಿಟಿ ಅಂದರೆ ನಾನು ಹಿಂದೂ, ಮುಸ್ಲಿಮ್, ಕ್ರಿಶ್ಚಿಯನು ಅದು ಇದು. ಸೊ ವಾಟ್ ಐಮ್ ಸೇಯಿಂಗ್ ಈಸ್, ಸ್ಪಿರಿಚುಯಾಲಿಟಿ ಅಂತ ಹೇಳಿದ್ರೆ ನಾನು ನನ್ನೊಟ್ಟಿಗೆ ಸ್ಪೆಂಡ್ ಮಾಡುವಂಥ ಒಂದು ಟೈಮ್. ಕಣ್ಣು ಮುಚ್ಚಿದ್ರೆ ದಟ್ ಈಸ್ ಸ್ಪಿರಿಚುಯಾಲಿಟಿ, ನನ್ನ ಸೋಲ್ ಕನೆಕ್ಟು. ಸೊ ಇದ್ರ ಬಗ್ಗೆ ಹೇಳ್ಕೊಟ್ಟಿಲ್ಲ. ಮತ್ತು ಚಾರಿಟಿ ಬಗ್ಗೆನೂ ಹೇಳ್ಕೊಟ್ಟಿಲ್ಲ. ಚಾರಿಟಿ ಯಾಕೆ ಮಾಡಬೇಕು ಅಂತ. ಸೊ ಅಲ್ಲಿ ಟೆಲ್ ಯು ಅ ಡಿಫ್ರೆಂಟ್ ಅನಾಲಜಿ. ಈಗ ಇಷ್ಟು ಕಾನ್ಸೆಪ್ಟ್ನ ನಾನು ಡಿಟೇಲಾಗಿ ಡಿಕೋಡ್ ಮಾಡ್ತೀನಿ, ಅದೇ ಒಂದು ಅಷ್ಟು ಟೈಮ್ ತಗೊಳುತ್ತೆ. ಬಟ್ ಐ ಟೆಲ್ ಯು ಒನ್ ಕಾನ್ಸೆಪ್ಟ್ ಆಫ್ ಚಾರಿಟಿ. ಇದನ್ನ ಬ್ಯೂಟಿಫುಲ್ಲಾಗಿ ನಾನು ನೇಚರಿಂದ, ನಮ್ಮ ಅಪ್ಪನಿಂದ ನಾನು ಹೆಂಗೆ ಕಲಿತೆ ಅಂತ. ಫಾರ್ ಎಕ್ಸಾಂಪಲ್, ಈಗ ನಾವು ನೋಡಿದ್ರೆ ಪ್ರೆಸೆಂಟ್ ವರ್ಲ್ಡಲ್ಲಿ ತುಂಬ ಜನರು ಚಾರಿಟಿ ಮಾಡ್ತಾ ಇರೋರೆ, ದೇ ಆರ್ ಶೈನಿಂಗ್ ಇನ್ ದೇರ್ ಲೈಫ್. ಸೊ ಚಾರಿಟಿ ಮಾಡಿದ್ರೆ ನನಗೆ ದುಡ್ಡು ರಿಟರ್ನ್ ಬರುತ್ತಾ, ನನಗೆ ಬೆನಿಫಿಟ್ ಆಗುತ್ತಾ, ಇಟ್ ಇಟ್ ರಿಕ್ವೈರ್ಡ್ ಅಂತ ಕೇಳೋರಿಗೆ, ನಮ್ಮ ತಂದೆ ಕೇರಳದಿಂದ ಒಂದು ಮೋಟ್ರ್ ತರ್ತಾರೆ. ಈ ಹಳೆ ಕಾಲದ ಮೋಟ್ರ್ ಬರುತ್ತಲ್ಲ, ಫುಟ್ಬಾಲ್ ಒಳಗಡೆ ಓವರ್ ಲೈಕ್ ಒಂದು ವೆಲ್ ಮೇಲೆ ಮೋಟ್ರ್ ಇಟ್ಬಿಟ್ಟು ಒಂದು ಪೈಪ್ ಹಾಕ್ಬಿಟ್ಟು ಕೆಳಗಡೆ ಒಂದು ಫುಟ್ಬಾಲ್, ಆಯ್ತಾ, ಆ ಮೋಟರ್ ಅಂದರೆ ನೀರು ಎತ್ತಕ್ಕೆ ಚಿಕ್ಕವ್ರಿಂದ ನೋಡಿದ್ದೀನಿ ನಾನು ಅಲ್ವಾ, ಆ ಥರ ಮೋಟ್ರು. ಆ ಒಂದು ಮೋಟ್ರ್ ತಂದಾಗ ನಾನು ನಿಮಗೆ ಫಸ್ಟ್ ಅನಾಲಜಿ ಹೇಳ್ಬಿಡ್ತೀನಿ ಏನು ಅಂತ. ಅಪ್ಪ ಏನು ಮಾಡಿದ್ರು, ಎಲೆಕ್ಟ್ರಿಷಿಯನ್ನ ಕರೆದ್ಬಿಟ್ಟು ಅದನ್ನ ಫಿಟ್ ಮಾಡಿಸ್ತಾರೆ. ದೊಡ್ಡ ಬಾವಿ ನಮ್ಮದು. ಅಲ್ಲಿ ಫಿಟ್ ಮಾಡಿದ್ಮೇಲೆ ಅಪ್ಪ ಹೇಳ್ತಾರೆ, ನೀನು ಹೋಗ್ಬಿಟ್ಟು ಇದು ಫಿಟ್ ಆಗಿದೆ, ಈಗ ಆನ್ ಮಾಡಬೇಕು, ನೀನು ಹೋಗ್ಬಿಟ್ಟು ಒಂದು ಬಕೆಟ್ ನೀರು ತಗೊಂಡು ಬಾ ಅಂತ. ಸೊ ನನ್ನ ಕ್ವಶನ್ ಇವಾಗ, ಮೋಟ್ರ್ ನಾವು ತಂದಿರೋದು ಪಾಪ, ಎಲೆಕ್ಟ್ರಿಷಿಯನ್ಗೂ ನಾವು ಪೇ ಮಾಡ್ತಾಯಿದ್ದೀವಿ, ಈಗ ನೀರು ಪುನಃ ನಾವೇ ಯಾಕೆ ಹಾಕಬೇಕು ಆ ಫುಟ್ಬಾಲಿಗೆ ಅಂತ. ಅಪ್ಪ ಹೇಳ್ತಾರೆ, ನಾನು ನಿನಗೊಂದು ಮ್ಯಾಜಿಕ್ ತೋರಿಸ್ತೀನಿ, ಹೋಗಿ ಒಂದು ಬಕೆಟ್ ತಗೊಂಡು ಬಾ ಅಂತ ನೀರು. ನಾನು ಹೋಗಿ ಅದೇ ಬಾವಿಯಿಂದ ನೀರು ಸೇದಿ ಒಂದು ಬಕೆಟ್ ತಂದು ಅದರಲ್ಲಿ ಅಪ್ಪ ಹೇಳ್ತಾರೆ ಒಂದು ಮಗ್ಗ ಹಾಕಿದೆ, 2 ಮಗ್ಗ ಹಾಕಿದೆ, 3 ಮಗ್ಗು ಆಗೋಷ್ಟರಲ್ಲಿ ಆ ಪೈಪು ಫುಲ್ ಆಗ್ತಾ ಬಂತು. ಆಮೇಲೆ ಏನು ಮಾಡ್ತಾರೆ, ಒಂದು ಚಿಕ್ಕದೊಂದು ವಾಲ್ವ್ ಇರುತ್ತೆ, ಅದನ್ನ ಓಪನ್ ಮಾಡ್ತಾರೆ. ನಾನು ಕೇಳಿದೆ, ಅಪ್ಪ ಇದು ಯಾಕೆ ಓಪನ್ ಮಾಡಿದೆ ಅಂತ. ನೋಡು, ಅದು ಬಬಲ್ ಥರ ಬರುತ್ತೆ. ಸೊ ಅಪ್ಪ ಹೇಳ್ತಾರೆ, ಇದು ಬ್ಲಾಕ್, ನಿನ್ನಲ್ಲಿ ಒಂದು ಈ ನೀರಲ್ಲಿ ಒಂದು ಬ್ಲಾಕ್ಸ್ ಇದೆ, ಆ ಏರ್ ಬ್ಲಾಕ್ಸ್, ಅದನ್ನ ತೆಗೆದ್ರೆ ಅಲ್ಲಿ ಕಂಪ್ಲೀಟಾಗಿ ಫಿಲ್ ಆಯಿತು, ಇನ್ನೂ ಫೈನಲಾಗಿ ಒಂದು ಮಗ್ಗ ಹಾಕು. ಅದು ತೆಗೆದು ಒಂದು ಮಗ್ಗ ಹಾಕಿದೆ. ಅಪ್ಪ ಹೇಳ್ತಾರೆ, ಹೋಗು ನೀನು ಮೋಟ್ರ್ ಆನ್ ಮಾಡು. ಹೋಗಿ ಆನ್ ಮಾಡಿದೆ. 1 ಬಕೆಟ್, 2 ಬಕೆಟು, 1 ಟ್ಯಾಂಕು, ಎಷ್ಟು ಬೇಕಾದರೂ ನೀರು, ಅಬೆಂಡೆನ್ಸು. ಸೊ ದಿಸ್ ಈಸ್ ದ ಬಿಗ್ಗೆಸ್ಟ್ ಮ್ಯಾಜಿಕ್ ವಾಟ್ ಐ ಲರ್ನ್ಡ್ ಅಬೌಟ್ ಚಾರಿಟಿ. ನಾವು ನನ್ನ ಹತ್ರ ದುಡ್ಡಿಲ್ಲ, ನನ್ನ ಹತ್ರ 1 ಕೋಟಿ ಬಂದಮೇಲೆ ನಾನು ಚಾರಿಟಿ ಮಾಡ್ತೀನಿ, ಈ ಥರ ಎಲ್ಲ ಮಾಡೋ ಒಂದು ಮೈಂಡ್ ಸೆಟ್ ಇಟ್ಕೊಳ್ತಾರಲ್ಲ, ಅವರು ದೇ ಆರ್ ಬ್ಲಾಕಿಂಗ್ ಅ ವೆರಿ ಬಿಗ್ ಪವರ್ಫುಲ್ ಇನ್ಫ್ಲೋನ ಬ್ಲಾಕ್ ಮಾಡಿರ್ತಾರೆ. ಆ 5 to 10% ಏನು ಚಾರಿಟಿ ಮಾಡ್ತೀವಿ, ಇದನ್ನ ನಾನು ಕ್ಲಾಸ್ ರೂಮಿಂದ ಕಲ್ತಿಲ್ಲ. ಓಕೆ, ಐ ಲರ್ನ್ ಇಟ್ ಫ್ರಮ್ ನೇಚರ್, ಫ್ರಮ್ ಮೈ ಡ್ಯಾಡ್ಸ್ ಲೆಸನ್. ಸೊ ನಾನು ಇದೇ ಒಂದು ಕಾನ್ಸೆಪ್ಟಲ್ಲಿ ತುಂಬ ಸತಿ ಚಾರಿಟಿ ಮಾಡಿದಾಗ ನನ್ನ ಲೈಫಲ್ಲೂ ಕೂಡ ತುಂಬ ಚೇಂಜಸ್ ಆಯಿತು. ಸೊ ಐ ಥಿಂಕ್ ದಿಸ್ ಈಸ್ ವೇರ್ ಐ ಅಂಡರ್ಸ್ಟುಡ್ ಲೈಫಲ್ಲಿ ಇದೆಲ್ಲ ನಾನು ಕಲ್ತಿರೋದು ನೇಚರ್ ಮಧ್ಯದಲ್ಲಿ ಇದ್ಕೊಂಡು ಓನ್ ಆಗಿ ಕಲ್ತಿರೋದು. ಆ್ಯಂಡ್ ಇದೇ ಥರ ಲೈಫ್ ಬೇರೆಯವ್ರಿಗೂ ನಾನು ಡಿಕೋಡ್ ಮಾಡಿ ಹೇಳ್ಕೊಡ್ತೀನಿ, ಹೌ ದೇ ಕ್ಯಾನ್ ಬಿಕಮ್ ವೆರಿ ಪವರ್ಫುಲ್ ಯೂಸಿಂಗ್ ದೀಸ್ ಥಿಂಗ್ಸ್ ಫ್ರಮ್ ನೇಚರ್ ಅಂತ. ಬಿಕಾಸ್ ಕ್ಲಾಸಲ್ಲಿ ಈಗ ನಾನು ನೇಚರ್ ಅಂಬಾಸಿಡರ್ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ದೀನಿ. ಓಕೆ, ನೇಚರ್ ಅಂಬಾಸಿಡರ್ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಪ್ರತಿಯೊಂದು ಮಗು ಕೂಡ ನೇಚರ್ ಅಂಬಾಸಿಡರ್ ಆಗಬೇಕು ಅಂತ ನನ್ನ ಒಂದು ಕಾನ್ಸೆಪ್ಟು. ಆ ನೇಚರ್ ಅಂಬಾಸಿಡರಲ್ಲಿ ಯಾವ ಥರ ನೇಚರಿಗೆ ಕನೆಕ್ಟ್ ಆಗ್ತಾರೆ, ನೇಚರ್ದು ಮ್ಯಾಜಿಕ್ ಏನು ಅಂತ ಮಕ್ಳು ಕಲ್ತ್ಕೋಬೋದು ಅಂತ. ಸೊ ಇದನ್ನು ಈಗ ಸ್ಕೂಲ್ಸಲ್ಲೂ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಕೆಲವು ಸ್ಕೂಲ್ಸಲ್ಲಿ ಆಲ್ರೆಡಿ ಅವರು ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೊಂಡು ನಮಗೆ ಕಳಿಸ್ಕೊಡ್ತಾರೆ. ಸೊ ಮಕ್ಕಳಿಗೆ ಆ ಸರ್ಟಿಫಿಕೇಶನ್ ಆಗಿಬಿಟ್ರೆ ಇಟ್ಸ್ ಅ ವೆರಿ ಮಿನಿಮಲ್ ಪ್ರೈಸು, 500 rupees, 499 rupeesಗೆಲ್ಲ ಒಂದು ಕೋರ್ಸು 1 hour ಮುಗಿಸ್ಬಿಡ್ಬೋದು. ಸೊ ಮಕ್ಕಳಿಗೆ ಯಾವ ಥರ ನೇಚರ್ ಕನೆಕ್ಟ್ ಆಗಿಬಿಡುತ್ತೆ ಅಂತ ಹೇಳಿದ್ರೆ, ಅವ್ರು ಯಾವುದೇ ಕಾರಣಕ್ಕೂ ನೇಚರ್ ಡೆಸ್ಟ್ರಾಯ್ ಮಾಡಲ್ಲ, ದೇ ವಿಲ್ ಬಿ ದ ಪ್ರೊಟೆಕ್ಟರ್ಸ್. ಸೊ ಈ ಥರ ಐ ಥಿಂಕ್ ದೀಸ್ ಆರ್ ದ ಲೆಸನ್ಸ್ ವಾಟ್ ಐ ಲರ್ನ್ಡ್ ಫ್ರಮ್ ನೇಚರ್. ವಂಡರ್ಫುಲ್. ನನಗೆ ಇನ್ನೊಂದು ಪ್ರಶ್ನೆ ನಾನು ಕೇಳ್ತೀನಿ, ಬಟ್ ಅದಕ್ಕಿಂತ ಮುಂಚೆ ನನಗೊಂದು ಭಾಳ ಇಂಟ್ರೆಸ್ಟಿಂಗ್ ವಿಚಾರ ಅವ್ರು ಹೇಳಿದ್ದೆ ನನಗೆ ಅನಿಸಿದ್ದು. ಅಂದರೆ ಬೇಸಿಕಲಿ ಸ್ಪಿರಿಚುವಾಲಿಟಿ ಅಂದರೆ ಏನು ಅಂತ ಅವ್ರು ತುಂಬ ಚೆನ್ನಾಗಿ ಹೇಳಿದರು. ಅಂದರೆ ಕಣ್ಮುಚ್ಚಿ ಅಲ್ಲಿಂದ ಸ್ಪಿರಿಚುವಾಲಿಟಿ ಶುರು ಆಗುತ್ತೆ ಅನ್ನೋದು ಇದೆಯಲ್ಲ, ಭಾಳ ಒಳ್ಳೆಯ ಪಾಠ ಅದು. ತುಂಬ ಜನರಿಗೆ ನಮಗೆ ಕಣ್ಮುಚ್ಚೋದನ್ನ ಯಾವಾಗ ಅಂದರೆ 2 ಟೈಮಲ್ಲಿ, ಒಂದು ನಿದ್ದೆ ಮಾಡಿದಾಗ, ಇನ್ನೊಂದು ಫುಲ್ ಪರ್ಮನೆಂಟ್ ರೆಸ್ಟ್ ತೊಗೊಂಡಾಗ. ಉಳಿದಂಗೆ ನಾವು ಕಣ್ಣು ಮುಚ್ಚಲ್ಲ. ಅದರಲ್ಲೊಂದು ನನ್ನ ಪ್ರಕಾರ ಒಂದು ರಾಂಗ್ ಲೆಸನ್ ನಮ್ಮ ಚಿಕ್ಕವರಿದ್ದಾಗ ನಮ್ಮ ಪೇರೆಂಟ್ಸ್ ನಮಗೆ ಮಾಡಿದ್ದಾರೆ, ನಮ್ಗೆ ಕಲಿಸಿದ್ದಾರೆ ಅಂತ ಅನಿಸುತ್ತೆ. ಆ ಟೈಮಲ್ಲಿ ಅದು ಅವಶ್ಯಕತೆ ಇತ್ತು, ಹಿಂಗಾಗಿ ಅವ್ರು ಕಲಿಸಿದ್ದಾರೆ, ಅವ್ರು ತಪ್ಪಲ್ಲ. ಅದೇನೆಂದರೆ, ನಾವು ಸುಮ್ಮನೆ ಕೂತ್ಕೊಳ್ಳೋಕೆ ಬಿಡ್ತಿರಲಿಲ್ಲ ನಮ್ಮ ಪೇರೆಂಟ್ಸ್. ಸುಮ್ಮನೆ ಕೂತ್ಕೊಬೇಡ, ಏನಾದರೂ ಮಾಡ್ತಾಯಿರು ಅಂಥೇಳಿ. ಸೊ ನೀವು ನೋಡಿ, ಅವಾಗ ನೀನು ಯಾಕೆ ಸುಮ್ಮನೆ ಕೂತ್ಕೊಂಡಿದ್ಯಾ,
ಸೊ ಈಗ ಸುಮ್ಮನೆ ಕೂತ್ಕೊಳ್ಳೋದೇ ಒಂದು ಪಾಠ, ಅಂದರೆ ಸುಮ್ಮನೆ ಕೂತ್ಕೊಳ್ಳೋದೇ ಒಂದು ಸಾಧನೆ ಅಂತ ಆಗಿದೆ. ಹೌದು. ಯಾಕೆಂದರೆ ನಮಗೆ ಎಷ್ಟೊಂದು ನಮ್ಮ ಮೈಂಡ್ ಆಕ್ಯುಪೈಡ್ ಆಗಿದೆ ಅಂದರೆ, ಆಮೇಲೆ ನಮ್ಮ ಲೈಫನ್ನು ಡಿಕ್ಟೇಟ್ ಮಾಡ್ತಾ ಇರೋದು ನಮ್ಮ ಮೊಬೈಲ್ ಆಗಿರೋದ್ರಿಂದ ನಾವು ಹೆಂಗೆ ಯೋಚನೆ ಮಾಡ್ಬೇಕು ಎಲ್ಲವೂ ಕೂಡ, ಅಂದರೆ ನಮಗೆ ಮೊಬೈಲ್ ಇಲ್ಲ ಏನೂ ಇಲ್ಲ, ಸುಮ್ಮನೆ ಹಿಂಗೆ ಕೂತ್ಕೊಳ್ಳೋದಿದೆಯಲ್ಲ ಅದೊಂಥರ ಅಂದರೆ ಏನೋ ಹುಚ್ಚಿಡಿದಿರ್ಬೇಕಂತ ಅನ್ಕೊಂಡ್ಬಿಡ್ತಾರೆ ಜನ. ಬಟ್ ಆ್ಯಕ್ಚುಲಿ ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತ್ಕೊಂಡ್ರೆ ನಿಮ್ಮ ಸೋರ್ಸ್ಗೆ ಕನೆಕ್ಟ್ ಆಗೋ ದಾರಿ ನಿಮಗೆ ಸಿಗ್ತಾ ಹೋಗುತ್ತೆ. ಕರೆಕ್ಟಾ ಭಜನ್? ಎಕ್ಸಾಕ್ಟ್ಲಿ. ಇಟ್ಸ್ ಅ ಸಾಲಿಟ್ಯೂಡ್. ನಾನು ಸ್ಟಾರ್ಟಿಂಗಲ್ಲಿ ಅಂದ್ಕೊಳ್ತಿದ್ದು ಈ ಸೋಲೋ ಟ್ರಿಪ್ ಹೋಗ್ತಾರಲ್ಲ, ಒಬ್ಬೊಬ್ಬರೇ ಹೋಗ್ತಾರೆ, ಇವರಿಗೆಲ್ಲ ನಿಜವಾಗ್ಲೂ ಮೆಂಟಲಿ ದೇ ಆರ್ ಲಿಟ್ಲ್ ಅಪ್ಸೆಟ್ ಅಂತ ಅನಿಸುತ್ತೆ ಅಂತ. ಬಟ್ ಆ್ಯಕ್ಚುಲಿ ಯಾವಾಗ ನಾನು ಲೈಫಲ್ಲಿ ಬಿದ್ದೆ, ಅದು ಏನು ಹೇಳ್ತೀವಿ ಗೊತ್ತಾ ಸರ್, ಇಫ್ ಯು ಆರ್ ಇನ್ ಅ ಸೆಕ್ಯೂರ್ಡ್ ಜಾಬ್, ನಮ್ಮ ಪೇರೆಂಟ್ಸು ಸೊಸೈಟಿ ಎಲ್ಲ ಹೇಳಿದ್ರ ಪ್ರಕಾರ ನಾವು ಏನಾದರೂ ಲೈಫಲ್ಲಿ ಹೋಗ್ತಾ ಇದ್ದರೆ ಅಲ್ಲಿ ಏನಾದರೂ ಬಿದ್ದಾಗ ಕೆಲವರು ನಮಗೆ ಹೆಲ್ಪ್ ಮಾಡೋಕ್ಕೆ ಬರ್ತಾರೆ. ಡೆಫಿನೆಟ್ಲಿ ನಮ್ಮ ಫ್ರೆಂಡ್ಸು ಅವ್ರು ಇವರು ಹೆಲ್ಪ್ ಮಾಡೋಕ್ಕೆ ಬರ್ತಾರೆ, ಬಿಕಾಸ್ ದೇ ವಾಂಟ್ ಟು ಸೇ ದ್ಯಾಟ್ ಓಕೆ ನಾನು ಹೆಲ್ಪ್ ಮಾಡಿದ್ದೀನಿ ಇವನಿಗೆ ಅಂತ ಹೇಳೋ ಒಂದು ಕಾನ್ಸೆಪ್ಟಿಗೆ. ಬಟ್ಟು ನಾನು ಏನಾದರೂ ಒಂದು ಬಿಸ್ನೆಸ್ ಮಾಡ್ತೀನಿ, ನೆಕ್ಸ್ಟ್ ಲೆವೆಲ್ಗೆ ಬೆಳಿತೀನಿ ಅಂತ ಹೇಳಿದ್ರೆ ಯಾರೂ ಬರಲ್ಲ. ಓಕೆ, ದಟ್ ಈಸ್ ದ ಹಾರ್ಡ್ ಬಿಟರ್ ಟ್ರೂತ್. ಓಕೆ, ಆಯಿತಾ? ಯಾಕೆಂದ್ರೆ ಮೇ ಬಿ ಫ್ರೆಂಡ್ಸು ಬೇರೆ ಥರದ ಫ್ರೆಂಡ್ಸ್ ಬೇಕೆ. ಲೈಕ್ ಐ ಆಮ್ ಸ್ಪೀಕಿಂಗ್ ಅಬೌಟ್ ದ ರೆಗ್ಯುಲರ್. ಈ 4 ಜನರು ಅಂತ ಹೇಳ್ತಾರಲ್ಲ, 4 ಜನರು ಏನು ಹೇಳ್ತಾರೆ ಅಂತ, ಈ 4 ಜನರು ಬರಲ್ಲ ಅಂತ. ಸೊ ಐ ಥಿಂಕ್ ಈಗ ನೀವು ಹೇಳಿದ್ದು ಈ ಸಾಲಿಟ್ಯೂಡಲ್ಲಿ ಹೋದಾಗಲೇ ನಮಗೆ ಆ ಒಂದು ನನ್ನ ಚಾಲೆಂಜಸ್ಸಿಗೆ, ಈಗ ನಂದು 1 ಕೋಟಿ ಸಾಲ ಅಂತೇಳಿ ನಾನು ಏನಾದರೂ ಪಕ್ಕದ ಮನೆಗೆ ಹೋಗಿ ಇಲ್ಲ ಬೇರೆಯವರಿಗೆ ಹೋಗಿ ಏನಾದರೂ ಒಂದು ಹೇಳ್ಬಿಟ್ರೆ ಅವರು ಇಡೀ ಪ್ರಪಂಚಕ್ಕೆ ಹೇಳ್ಬಿಡ್ತಾರೆ, ಓ ಇವನಿಗೆ 1 ಕೋಟಿ ಸಾಲ ಇದೆ ಅಂತ. ಬಟ್ ನನ್ನೊಟ್ಟಿಗೆ ನಾನು ಹೇಳಿದೆ ನನಗೆ ಸಾಲ ಇದೆಯಲ್ಲ, ನಾನು ಯಾವ ಥರ ಇದನ್ನ ರಿಕವರ್ ಮಾಡ್ಕೊಳ್ಳಿ ಅಂತ. ದಟ್ ಈಸ್ ವೇರ್ ಐ ಗಾಟ್ ಆನ್ಸರ್ಸ್ ಟು ಮೈ ಕ್ವಶನ್ಸು. ಸೊ ದಟ್ ಕಮ್ಸ್ ವಿತ್ ಸಾಲಿಟ್ಯೂಡ್. ವಂಡರ್ಫುಲ್, ವಂಡರ್ಫುಲ್. ನಾನು ಒಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ನೇಚರ್ ನಿಮಗೆ ಕಲಿಸಿರುವಂಥ ಪಾಠಗಳಲ್ಲಿ ಅಂದರೆ ಯಾವ ಪಾಠದ ಮೂಲಕ ನಿಮ್ಮ ಬಿಸ್ನೆಸ್ಸು, ನಿಮ್ಮ ರಿಲೇಷನ್ಶಿಪ್ಪು, ನಿಮ್ಮ ಜೀವನದ ಉದ್ದೇಶ ಅದಕ್ಕೆ ನಿಮಗೆ ಅಂದರೆ ಚೇಂಜಸ್ ಆಗಿದೆ? ಯಾ, ಐ ವಿಲ್ ಟೆಲ್ ದಿಸ್ ವಿತ್ ಅ ಸ್ಟೋರಿ. ಆಯಿತಾ? ನಾನು ಲೈಫಲ್ಲಿ ಎಲ್ಲೋ ಒಂದು ಕಡೆ ಬ್ಲೇಮ್ ಮಾಡ್ತಾಯಿದ್ದೆ ನನ್ನ ಪೇರೆಂಟ್ಸ್ನ. ನಮ್ಮಪ್ಪ ಬಿಡಲಿಲ್ಲ, ನಮ್ಮಮ್ಮ ಇದನ್ನ ಬಿಡಲಿಲ್ಲ, ನಮ್ಮಮ್ಮ ರಿಸ್ಟ್ರಿಕ್ಟ್ ಮಾಡಿದ್ದಕ್ಕೆ ನಾನು ಎಲ್ಲೋ ಒಂದು ಕಡೆ ಅಮೀರ್ ಖಾನ್ ಒಟ್ಟಿಗೆ ನನಗೆ ಆ್ಯಕ್ಟಿಂಗ್ ಮಾಡಿ ಡ್ಯಾನ್ಸ್ ಮಾಡೋ ಒಂದು ಆಪರ್ಚುನಿಟೀಸ್ ಕೂಡ ಇತ್ತು. 3 Idiotsಲ್ಲಿ ಡ್ಯಾನ್ಸ್ ಮಾಡಿದೆ, ಅಲ್ಲಿಂದ ಮುಂದೆ ಹೋಗುವ ಅಂತ ಹೇಳಿದ್ರೆ ಬಿಡಲಿಲ್ಲ. ಈ ಥರ ಬ್ಲೇಮ್ ಮಾಡ್ಕೊಂಡು ಬರ್ತಾಯಿದ್ದೆ ಲೈಫ್ನ. ಓಕೆ, ಎಲ್ಲಿ ನೀವು 3 Idiotsಲ್ಲೂ ಡ್ಯಾನ್ಸ್ ಮಾಡಿ? 3 Idiotsಲ್ಲಿ ಡ್ಯಾನ್ಸ್ ಮಾಡಿದೆ, ಆಲ್ ಈಸ್ ವೆಲ್ ಸಾಂಗು. ಹೌದಾ? ಅಲ್ಲಿಂದ ಒಂದು ಆಪರ್ಚುನಿಟೀಸ್ ಕೂಡ ಬಂತು. ಗೌರವ್ ಅಂತ ಒಬ್ಬರು ಇದ್ದರು, ಅವರು ನನಗೆ ಮುಂಬೈಗೆ ಬಾ, ನೀನು ನಮ್ಮೊಟ್ಟಿಗೆ ಕ್ರೂವಲ್ಲಿ ವರ್ಕ್ ಮಾಡು, ನಿನಗೆ ಆಪರ್ಚುನಿಟೀಸ್ ಬರುತ್ತೆ ಅಂತ. ಬಟ್ ಹೋಗಲಿಲ್ಲ ಅಂತ ಹೇಳಿದ್ರೆ ನನ್ನ ಪ್ರಾಬ್ಲಮ್ಮು, ನನಗೆ ಧೈರ್ಯ ಇರಲಿಲ್ಲ ಹೋಗೋಕ್ಕೆ, ಯಾಕಂದರೆ ಸಫೋಕೇಟ್ ಆಗಿ. ಬಟ್ ರೀಸನ್ ಏನು, ನಮ್ಮಮ್ಮ ಬಿಡಲಿಲ್ಲ ಅಂತ. ಸೊ ನಾನು ಆ್ಯಕ್ಚುಲಿ ಈ ಒಂದು ಯಾವಾಗ ಈ ಬ್ಲೇಮು ಇದರಲ್ಲೇ ಬದುಕ್ತಾ ಇದ್ದೆ, ಒಂದು ಬ್ಯೂಟಿಫುಲ್ ಇನ್ಸಿಡೆಂಟ್ ಆಗುತ್ತೆ ನನ್ನ ಲೈಫಲ್ಲಿ. ಇಟ್ಸ್ ಅ ವೆರಿ ಸಿಂಪಲ್ ಥಿಂಗು, ಬಟ್ ಬಿಗ್ಗೆಸ್ಟ್ ಲೆಸನ್ನು. ನನಗೆ ನಮ್ಮ ತೋಟದಲ್ಲಿ ಪಾರಿವಾಳ ಸಾಕಬೇಕು ಅಂತ ಒಂದು ಆಸೆ. ಸೊ ಮೈಸೂರಿಗೆ ಹೋಗ್ತೀನಿ. ಮೈಸೂರಿಗೆ ಹೋಗಿ ಪಾರಿವಾಳ ಒಂದು 10 ಪಾರಿವಾಳ ತೆಗಿಬೇಕು. ಸೊ ಈ 10 ಪಾರಿವಾಳನ ಹೋಗಿ ಅಂಗಡಿಯವನಿಗೆ ಹೇಳಿದೆ, ಸೆಲೆಕ್ಟ್ ಮಾಡಿದೆ. ಒಂದು ಬ್ರೌನು, ಒಂದು ಬ್ಲ್ಯಾಕು, ಒಂದು ವೈಟು, ಒಂದು ಮಿಕ್ಸ್ ಕಲರ್, ಇದೆಲ್ಲ ಆಗುವಾಗ ಅವನು 10 ಸೆಲೆಕ್ಟ್ ಮಾಡ್ದೆ. ಆಯಿತು ಸರ್, ಇದ್ರದ್ದು ರೆಕ್ಕೆನ ಏನು ಮಾಡಲಿ, ಕಟ್ ಮಾಡಲಾ ಇಲ್ಲ ಅಂದರೆ ಅದಕ್ಕೆ ಗಂಟು ಹಾಕಲಾ ಅಂತ ಕೇಳಿದ್ರು. ನಾನು ಕೇಳಿದೆ, ಯಾಕೆ ಗಂಟು ಹಾಕಬೇಕು, ಯಾಕೆ ಸರ್? ಅದು ನೀವು ಹೊಸ ಜಾಗಕ್ಕೆ ಎತ್ಕೊಂಡು ಹೋಗ್ತೀರಾ, ಅಲ್ಲಿ ಹೋದರೆ ನಿಮಗೆ ಅದು ಸಡನ್ನಾಗಿ ಆರ್ಬಿಟಲ್ ಅದು ಕ್ರ್ಯಾಶ್ ಆಗಿಬಿಡುತ್ತೆ. ಸೊ ಕಟ್ ಮಾಡಬೇಕಾ, ರೆಕ್ಕೆ ತೆಗಿ? ನಾನು ಹೇಳಿದೆ, ರೆಕ್ಕೆ ತೆಗೆಯೋದು ಬೇಡ, ನೀವು ಬೇಕಾದರೆ ಗಂಟು ಹಾಕಿ ಕೊಡು ಅಂತ. ಆಮೇಲೆ ಹೇಳಿದೆ, ಎಷ್ಟು ದಿನ ಹಾಕಬೇಕು ಗಂಟು ಅಂತ. ಸೊ ಅವ್ರು ಹೇಳಿದ್ರು, ನೀವು ಹೋಗ್ಬಿಟ್ಟು 1 ವಾರ ಇಲ್ಲ ಒಂದು 10 days ಹತ್ರ ಹಾಗೆ ಬಿಡಿ, ಆಮೇಲೆ ನೀವು ಆ ಗಂಟನ್ನ ಚಿಕ್ಕದಾಗಿ ಒಂದು ಬ್ಲೇಡ್ ಇಲ್ಲ ಸೀಸರ್ಸ್ ತೆಕ್ಕೊಂಡು ಅದನ್ನ ಕಟ್ ಮಾಡಿದ್ರೆ ಸಾಕು ಅಂತ. ಹೌದಾ ಸರಿ ಅಂತೇಳಿ ಆ ಒಂದು ಪಾರಿವಾಳನ ಎತ್ಕೊಂಡು ಹೋದೆ. 10 ಪಾರಿವಾಳ ಎತ್ಕೊಂಡು ಹೋಗಿ ನಮ್ಮ ರಿಟ್ರೀಟಲ್ಲಿ ಅದಕ್ಕೊಂದು ಕೇಜ್ ಇತ್ತು, ಆ ಕೇಜ್ ಒಳಗಡೆ ಬಿಟ್ಟೆ 10. ಈಗ ಅದಕ್ಕೆ ರೆಕ್ಕೆ ಕಟ್ಟಿರೋದ್ರಿಂದ ಹಾರಕ್ಕಾಗಲ್ಲ. ಆಮೇಲೆ ಅದಕ್ಕೆ ಕೋಚಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದಕ್ಕೆ ಫಸ್ಟ್ ತಿನ್ನೋಕೆ ಕೊಟ್ಟೆ, ಕುಡಿಯೋಕ್ಕೆ ನೀರಿಟ್ಟೆ. ಆಮೇಲೆ ಎತ್ಕೊಂಡು ಹೋಗಿ ಹೊರಗಡೆ ಬಿಟ್ಟು ಸನ್ನಲ್ಲಿ ಇದು ಸೂರ್ಯನ ಇದಕ್ಕೆ ಬಿಡ್ತಾಯಿದ್ದೆ. ಆರ್ತಾ ಇತ್ತು. ಸ್ವಲ್ಪ ಆರುವಾಗ ಅದು ಗೊತ್ತಾಗ್ತಾ ಇತ್ತು ನನಗೆ ಹಾರಕ್ಕಾಗ್ತಾ ಇಲ್ಲ, ನಾನು ಕೆಳಗಡೆ ಬರ್ತೀನಿ ಅಂತ. ಸೊ ಇನ್ನೂ ಸ್ವಲ್ಪ ಆಮೇಲೆ ಅದು ಗೊತ್ತಾಯಿತು ನನಗೆ ರೆಕ್ಕೆನೇ ಹಾರಕ್ಕೆ ಸಪೋರ್ಟ್ ಮಾಡ್ತಾಯಿಲ್ಲ, ನಾನು ನೆಲದಲ್ಲೇ ಇರಬೇಕು ಅಂತ. ಸೊ ಹೀಗೆ ಮಾಡ್ತಾ ಏನಾಯಿತು, ಅದು ನನ್ನೊಟ್ಟಿಗೂ ಒಂದು 6-7 ಡೇಸಲ್ಲಿ ಕ್ಲೋಸ್ ಆಗ್ತಾ ಬಂತು. ಆಮೇಲೆ ಒಂದು 10 days ಆಗೋಯಿತು. ಈಗ ನನಗೆ ಅದಕ್ಕೆ ನಾನು ಟ್ರೈನಿಂಗ್ ಮಾಡಿದ್ದೀನಿ, ಅದಕ್ಕೆ ಗೊತ್ತು ನನಗೆ ಎಲ್ಲಿ ತಿನ್ನೋಕ್ಕೆ ಸಿಗ್ತಾಯಿದೆ, ನಾನು ಇಲ್ಲಿ ಮಲ್ಗೋಕ್ಕೆ ಜಾಗ ಇದೆ, ಎಲ್ಲ ಅದಕ್ಕೆ ಅರ್ಥ ಆಯಿತು. ಆಮೇಲೆ ಏನು ಮಾಡಿದೆ, ಅದನ್ನ ಎತ್ಕೊಂಡು ಹೋಗಿ ನಾನು ಗಂಟು 1 ಬಿಚ್ಚಿ 2 ಬಿಚ್ಚಿ ಹಂಗೆ ಎಲ್ಲ ಗಂಟನ್ನ ಇದು ಮಾಡಿದೆ. ಪುನಃ ಎತ್ಕೊಂಡು ಹೋಗಿ ಅಲ್ಲೇ ಬಿಸಿಲಲ್ಲಿ ಬಿಟ್ಟೆ. ಒಂದು ಸತಿ ಹಿಂಗೆ ಅದಕ್ಕೇನೋ ಪವರ್ ಬಂದಂಗೆ ಅನಿಸ್ತು, ಸ್ವಲ್ಪ ಹಾರ್ತು, ಆಮೇಲೆ ಕೆಳಗಡೆ ಹೋಯಿತು. ಇಲ್ಲ ಅದಕ್ಕೆ ಡೌಟು ವಾರಕ್ಕಾಗುತ್ತಾ ಅಂತ. ಆಮೇಲೆ ಪುನಃ ನೋಡಿದೆ, ಅದು ಸ್ವಲ್ಪ ಮೇಲೆ ಹಾರ್ತು. ಆಮೇಲೆ ನೋಡಿದ್ರೆ ಫುಲ್ ಹಾರ್ತು. ಆಮೇಲೆ ಅಲ್ಲಿ ಹೋಗಿ ಇದು ನಮ್ಮ ಕಂಪ್ಲೀಟ್ ಎಸ್ಟೇಟ್ ಮೇಲೆ ರೌಂಡ್ ಹೊಡಿತಾ ಇದೆ ಅಷ್ಟು. ಆಮೇಲೆ ಲಿಮಿಟೇ ಇಲ್ಲ, ಅದು ಎಲ್ಲಿ ಬೇಕಾದ್ರೂ ಓಡ್ತಾ ಇದೆ. ಬಟ್ ಫೈನಲಾಗಿ ನಾನು ಕರೆದಾಗ ನನ್ನ ಹತ್ರ ಬರ್ತಾ ಇದೆ, ಬಂದು ಅಲ್ಲಿ ಗೂಡಲ್ಲಿ ಸೇರ್ಕೊಳ್ತಾ ಇದೆ.
ಈ ಒಂದು ಲೆಸನಿಂದ ನಾನು ಏನು ಕಲಿತೆ ಅಂತ ಹೇಳಿದ್ರೆ, ನಮ್ಮ ಅಪ್ಪ ಅಮ್ಮ ನಮಗೆ ಯಾವುದೋ ಒಂದು ಟೈಮಲ್ಲಿ ಗಂಟು ಹಾಕಿರ್ತಾರೆ, ಬಟ್ ಆ ಗಂಟನ್ನ ಅವ್ರು ಮರ್ತು ಬಿಟ್ಟಿದ್ದಾರೆ. ಓಕೆ. ಆದರೆ ನಾವು ನಮ್ಮ ರೆಕ್ಕೆಗೆ ಇನ್ನೂ ಗಂಟಿದೆ ಅಂತ ಹೇಳ್ಕೊಂಡು ನಾವು ಅವ್ರನ್ನೇ ಬೈಕೊಂಡು ಕೂರ್ತಾ ಇದ್ದೀವಿ, ನಮ್ಗೆ ಅಪ್ಪ ಬಿಟ್ಟಿಲ್ಲ ಅಮ್ಮ ಬಿಟ್ಟಿಲ್ಲ ಅಂತ ಹೇಳ್ಬಿಟ್ಟು. ಸೊ ನನ್ನ ಕ್ವಶನು, ಇಫ್ ಅ ಪಿಜನ್ ಕ್ಯಾನ್ ಫ್ಲೈ ಸೋ ಹೈ, ವೈ ಹ್ಯೂಮನ್ಸ್ ಕ್ಯಾನಾಟ್ ಅಂತ. ಸೊ ಬಿಗ್ಗೆಸ್ಟ್ ಲೆಸನ್ ಆಫ್ ಮೈ ಲೈಫ್ ಅವತ್ತಿಂದ ಡಿಸೈಡ್ ಮಾಡಿದೆ. ನಮ್ಮ ಅಪ್ಪ ಅಮ್ಮ ನಿಜವಾಗ್ಲೂ ದೇ ಆರ್ ದ ಸ್ವೀಟೆಸ್ಟ್ ಸೋಲ್ಸು. ಯಾರೇ ಈಗ ನಮ್ಮನ್ನ ಮಕ್ಕಳನ್ನ ಯಾವುದೇ ಥರ ಬೆಳೆಸಿದ್ರು ಒಂದು ಭಯದಿಂದ, ಓಕೆ ನನ್ನ ಮಗುಗೆ ಏನು ತೊಂದರೆ ಆಗಬಾರ್ದು, ಎಲ್ಲೋ ಹೋಗಿ ಬೀಳ್ಬಾರ್ದು, ನೋವು ಮಾಡ್ಕೋಬಾರ್ದು ಅಂತ ಏನೋ ಒಂದು ಪ್ರೀತಿಯಿಂದ ಅದು ಹಾಕಿರ್ತಾರೆ. ಬಟ್ ನಾವು ಅದನ್ನೇ ಕತೆ ಹೇಳ್ಕೊಂಡು ಲೈಫ್ ಪೂರ್ತಿ ಆ ಗಂಟು, ಕೆಲವರು ಆ ಗಂಟು ಇಟ್ಕೊಂಡು ಸತ್ತೇ ಹೋಗ್ಬಿಟ್ಟಿದ್ದಾರೆ. ದೇ ಆರ್ ಬರೀಡ್. ನಮ್ಮ ಅಪ್ಪ ಬಿಡಲಿಲ್ಲ, ಇಲ್ಲಾಂದರೆ ನಾನು ಡಾಕ್ಟರ್ ಆಗಬೇಕಿತ್ತು, ನಮ್ಮ ಅಮ್ಮ ಬಿಡಲಿಲ್ಲ, ಇಲ್ಲಾಂದರೆ ನಾನು ದೊಡ್ಡ ಸ್ಟಾರ್ ಆಗಬೇಕಿತ್ತು, ಈ ಥರ ಗಂಟು ಹಾಕೊಂಡೇ ಸತ್ತೋಗ್ಬಿಟ್ಟಿರ್ತಾರೆ. ಸೊ ಐ ಥಿಂಕ್ ರಿಮೂವ್ ದ ನಾಟ್ಸ್ ಆಫ್ ದ ವಿಂಗ್ಸ್ ಅಂತ ಹೇಳೋ ಒಂದು ಕಾನ್ಸೆಪ್ಟಲ್ಲಿ ದಿಸ್ ವಾಸ್ ಒನ್ ಆಫ್ ದ ಬ್ಯೂಟಿಫುಲ್ ಲೆಸನ್ ನೇಚರ್ ಮಧ್ಯದಲ್ಲಿ. ಯಾವಾಗ ಆ ಪಕ್ಷಿ ಹಂಗೆ ಆಡ್ತಾ ಇತ್ತು, ನೀವೇ ಹಿಂಗೆ ಆಡ್ತೀರಾ ಅಂತ ಹೇಳಿದ್ರೆ ನಾವು ಮನುಷ್ಯರಾಗಿ ನಾವೆಷ್ಟು ಆರೋದು ಬೇಡ ಅಂತ, ದಟ್ ಡೇ ಐ ಡಿಸೈಡೆಡ್ ಐ ವಿಲ್ ಬಿ ಅನ್ಸ್ಟಾಪೇಬಲ್ ಅಂತ. ವಂಡರ್ಫುಲ್. ಸೊ ದಟ್ ಈಸ್ ಅ ಬಿಗ್ಗೆಸ್ಟ್ ಲೆಸನ್. ಇದು ನಮಗೂ ಕೂಡ ಲೆಸನ್ನೇ ಇದು. ಭಾಳಷ್ಟು ಜನ ನಾವು ಬರೀ ಪೇರೆಂಟ್ಸ್ಗೆಲ್ಲ ನಾವು ಎಲ್ರಿಗೂ ಬ್ಲೇಮ್ ಮಾಡ್ತಿರ್ತೀವಿ. ನಾವು ನಮ್ಮ ಪಾರ್ಟ್ನರ್ಗೆ ಬ್ಲೇಮ್ ಮಾಡ್ತೀವಿ, ಫ್ರೆಂಡ್ಸಿಗೆ ಬ್ಲೇಮ್ ಮಾಡ್ತೀವಿ, ನಮ್ಮ ಊರಿಗೆ ಬ್ಲೇಮ್ ಮಾಡ್ತೀವಿ, ನಮ್ಮ ಜಾತಿಗೆ ಬ್ಲೇಮ್ ಮಾಡ್ತೀವಿ, ನಾವು ನೋಡೋಕೆ ಹೆಂಗಿದ್ದೀವಿ ಅನ್ನೋದ್ರ ಮೇಲೆ ಬ್ಲೇಮ್ ಮಾಡ್ತೀವಿ, ನಮ್ಮ ಎಜುಕೇಷನ್ಗೆ ಬ್ಲೇಮ್ ಮಾಡ್ತೀವಿ. ಹೀಗೆ ಸುಮಾರು ಬ್ಲೇಮ್ ಮಾಡೋಕ್ಕೆ ನಮಗೆ ಸುಮಾರು ಕಾರಣಗಳು ಸಿಗ್ತವೆ. ಆದರೆ ಬೇಸಿಕಲಿ ಇವೆಲ್ಲ ನಾವು ಬ್ಲೇಮ್ ಗೇಮ್ ಏನು ಮಾಡ್ತಾ ಇದೀವಲ್ಲ, ಇದೆಲ್ಲ ನೆಪಗಳಷ್ಟೇ. ಎಸ್, ಎಕ್ಸಾಕ್ಟ್ಲಿ. ಸೊ ನೆಪಗಳನ್ನ ದಾಟ್ಕೊಂಡು ನೀವು ಹೊರಗಡೆ ಬಂದು ನೀವು ಮಾಡ್ತೀನಿ ಅಂತಂದಾಗ ಭಜನ್ ಅವ್ರು ಹೇಳಿರೋ ಹಾಗೆ ಅನ್ಸ್ಟಾಪಬಲ್. ಓಕೆ. ಆಮೇಲೆ ಇನ್ನೊಂದು ಹಿಂದಿನಲ್ಲಿ ಭಾಳ ಬ್ಯೂಟಿಫುಲ್ ಮಾತಿದೆ. ಅಂದರೆ ನೀವು ಶಿದ್ದತ್ಸೆ ಅಂತಂದರೆ ನೀವು ನಿಜವಾಗ್ಲೂ ಮನಸ್ಸಿಂದ ಇಷ್ಟಪಟ್ಟು ಏನಾದರೂ ಮಾಡೋಕ್ಕೆ ಹೋದರೆ ಇಡೀ ಯೂನಿವರ್ಸ್ ನಿಮ್ಗೆ ಸಪೋರ್ಟ್ ಮಾಡುತ್ತೆ ಅನ್ನೋದು ಮಾತಿದೆ. ಅದು 100ಕ್ಕೆ 100 ಸತ್ಯ. ಒಬ್ಬ ವ್ಯಕ್ತಿ ಹತ್ರ ಪ್ಯಾಷನೇಟಾಗಿ ಅವನು ಏನೋ ಮಾಡೋಕ್ಕೆ ಹೊರಟಿದ್ದಾನೆ ಅಂತಂದಾಗ 100% ಎಫರ್ಟ್ ಆಗ್ತದೆ ಅಂದಾಗ ಯಾರು ಕೂಡ ಬೇಡ ಅನ್ನಕ್ಕೆ ಹೋಗಲ್ಲ. ಆಯಿತು ಬಿಟ್ಬಿಡ್ತಾರೆ, ಅವ್ನಿಗೆ ದಾರಿ ಬಿಟ್ಬಿಡ್ತಾರೆ. ಅದು ತಾನೇ ನೇಚರೇ ಅವನಿಗೆ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಸೊ ಹೀಗಾಗಿ ನೆಪಗಳನ್ನ ಹೇಳೋದು ಬೇಡ, ಬದಲಾಗಿ ನಮ್ಮ ಗಂಟುಗಳು, ಕಾಲ್ಪನಿಕ ಗಂಟುಗಳನ್ನ ಅದನ್ನು ಹೊರಗಡೆ ಬಂದು ಹಾರೋದನ್ನು ಅಥವಾ ಅಚೀವ್ ಮಾಡೋದನ್ನು ಕಲ್ತ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ವೈಲ್ಡರ್ನೆಸ್ ಲೆಸನ್, 100 ವೈಲ್ಡರ್ನೆಸ್ ಲೆಸನ್ಗಳನ್ನ, ಅದರ ಪಾಠಗಳನ್ನ, ಒಂದಷ್ಟು ಪಾಠಗಳು ನಮ್ಗೆ ಹೇಳಿದ್ದಕ್ಕಾಗಿ ನಾನು ಭಜನ್ ಅವ್ರಿಗೆ ತುಂಬ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಭಜನ್ ಬೋಪಣ್ಣ, ನಮ್ಮ ಜೊತೆಗೆ ಇಷ್ಟೊತ್ತು ಮಾತಾಡಿದ್ರಿ. ಆ್ಯಂಡ್ ವಿ ವಿಲ್ ವೇಟ್ ಫಾರ್ ಯುವರ್ ಬುಕ್. ಎಸ್, ಡೆಫಿನೆಟ್ಲಿ. ಸೊ ನಿಮ್ಮ ಬುಕ್ ಬಂದಮೇಲೆ ಅದನ್ನು ದಯವಿಟ್ಟು ನಮಗೆ ಕಳಿಸಿ. ಆನ್ಲೈನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಸ್ವಲ್ಪ ದಿನಗಳಲ್ಲಿ ಹಾಕಿರ್ತೀನಿ. ಆನ್ಲೈನ್ ಮೂಲಕ ನೀವು ಬೈ ಮಾಡಬಹುದು ಮತ್ತು ಆ ಪಾಠಗಳನ್ನ ನೀವು ಕೂಡ ಕಲೀರಿ ಅಂತ ಹೇಳ್ತಾ ನಾನು ಇವತ್ತಿನ ಈ ಒಂದು ಪಾಡ್ಕಾಸ್ಟ್ ಮುಗಿಸ್ತಾ ಇದ್ದೀನಿ. ಭಜನ್ ಬೋಪಣ್ಣ ಅವರ ಒಂದು ನೇಚರ್ಪ್ರನರ್ ಕ್ಲಬ್ಗೆ ಜಾಯ್ನ್ ಆಗಬೇಕು, ಕೋರ್ಸ್ ಮಾಡಬೇಕಂದ್ರೆ ಅದರ ಲಿಂಕ್ ಕೂಡ ಹಾಕಿರ್ತೀನಿ. ಅವರ ಟ್ರಾನ್ಸ್ಫಾರ್ಮೇಟಿವ್ ರಿಟ್ರೀಟ್ ಅಂತ ರೆಸಾರ್ಟ್ ಏನಿದೆ ಒಂದು ಎವರ್ಗ್ರೀನ್ ಕೌಂಟಿ ಅಂತ, ಅದಕ್ಕೆ ಹೋಗಬೇಕು ಅಂದರೆ ಅದ್ರ ಲಿಂಕ್ ಅಥವಾ ಅದರ ಒಂದು ಫೋನ್ ನಂಬರ್ ಹಾಕಿರ್ತೀನಿ. ಆಸಕ್ತರು ದಯವಿಟ್ಟು ಅವ್ರನ್ನ ಸಂಪರ್ಕಿಸಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ, ನೋಡ್ತಾರೆ ಒಳ್ಳೆಯ ಕಾರ್ಯಕ್ರಮಗಳನ್ನ. ನಮಸ್ಕಾರ.